ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಆಸ್ತಿಕ ಬಂಧುಗಳೇ, ರಾಮಾಯಣ ದರ್ಶನದ ಪ್ರವಚನ ಮಾಲಿಕೆ ಸರಣಿ ಸಾಗ್ತಾ ಇದೆ. 62ನೇ ಸಂಚಿಕೆಯನ್ನು ನಾವು ಕಳೆದ ವಾರ ಮುಗಿಸಿದ್ದೇವೆ. ಶುಕಸಾರಣರು ರಾಮಪಾಳ್ಯದ ಸಾಮರ್ಥ್ಯವನ್ನು ರಾವಣನ ಮುಂದೆ ಹೊಗಳುತ್ತಾರೆ. ವಿಭೀಷಣನನ್ನು ನಿಜಾನುಜನನನ್ನು ಕರೆಸಿಕೊಳ್ಳುವುದ, ಸೀತೆಯನ್ನು ಕೊಡುವುದೋ ಸೂಕ್ತ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಗೂಢಚಾರರು. ಹಾಗಾದ ಕಾರಣ ಶುಕಸಾರಣರನ್ನು ತೀರಾ ಅವಿದ್ಯಾವಂತರು, ಅವಿವೇಕಿಗಳು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಗೂಢಚಾರಿಕೆಯಲ್ಲಿರುವವರು ಅವಿಚಾರಿಗಳ, ಅವಿವೇಕಿಗಳ, ದುರ್ಬಲರು ಆಗಕೂಡದು, ವಿವೇಕಿಗಳಾಗಿರಬೇಕಾದ್ದು ಬಹಳ ಮುಖ್ಯ. ಅವರಿಗೆ ರಾಜತಾಂತ್ರಿಕತೆ, ಅದರ ಮಂಥನ ಚಿಂತನದ ಸಾಮರ್ಥ್ಯವೂ ಇರಬೇಕಾದ್ದು ಮುಖ್ಯ. ಆದರೆ ರಾವಣನಿಗೆ ಹಿತವಾಗಲಿಲ್ಲ, ಅವರನ್ನು ಕಳುಹಿಸ್ತಾನೆ ರಾವಣ. ಅವರು ಏಕಾಂತದಲ್ಲಿ ರಾವಣನ ಹತ್ರ ಹೇಳ್ತಾನೆ, ಆದರೆ ಪ್ರಹಸ್ತನ ಹತ್ರ ಕೇಳ್ತಾನೆ. ಪ್ರಹಸ್ತನು ರಾವಣನಿಗೆ ಪ್ರಿಯವಾದಂತಹ ಸಂಗತಿಯನ್ನು ಹೇಳುವಂತಹದ್ದು ನಮಗೆ ಗಮನಕ್ಕೆ ಬರ್ತದೆ. ಮಾರೀಚನ ನೀತಿ ಇರಬಹುದು, ಹನುಮಂತನ ಸಂದೇಶ ಇರಬಹುದು, ಅಥವಾ ವಿಭೀಷಣನ ನೀತಿ ಇರಬಹುದು. ಇದು ಯಾವುದು ಸಹ್ಯವಾಗದೇ ಇದ್ದ ಕಾರಣ ಈಗ ನಾವು ಮಣಿಯುವುದಲ್ಲ, ನಾವು ಯುದ್ಧವನ್ನು ಎದುರಿಸುವಂತಹದ್ದೇ ಮುಖ್ಯ. ರಾವಣನಿಗೆ ಅದು ಬೇಕಾಗಿತ್ತು. ಹಾಗೆ ಎಲ್ಲ ಸಿದ್ಧತೆಗೆ ಪ್ರಹಸ್ತನ ಹತ್ರ ರಾವಣ ಸೂಚಿಸ್ತಾನೆ. ನಾವೀಗ ಯುದ್ಧಕಾಂಡದ 7ನೇ ಸಂಧಿಯ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ರಾಮ ಒಂದು ಬಹಳ ಮುಖ್ಯವಾದ ಸಂಗತಿ ಇಲ್ಲಿ ಏನು ಅಂತ ಹೇಳಿದರೆ, ಲಂಕೆಯನ್ನು ಪ್ರವೇಶ ಮಾಡಿದ ತಕ್ಷಣ ರಾಮ ಲಕ್ಷ್ಮಣನ ಹತ್ರ ಹೇಳ್ತಾನೆ. ವಾಲ್ಮೀಕಿಗಳು ಬಹಳ ಚಂದ ಹೇಳಿದ್ದಾರೆ, ಇಲ್ಲಿ ಉತ್ಪಾತ ಸೂಚಕವಾದಂತಹ ಸಂಗತಿಗಳಿದೆ. ಉತ್ಪಾತಗಳು ಕಾಣ್ತಾ ಉಂಟು ಇಲ್ಲಿ. ಲಂಕೆ ಒಂದು ಕಡೆಯಿಂದ ತೊರವೆ ಬಹಳ ಬಗೆಯಲ್ಲಿ ವರ್ಣಿಸಿದ್ದಾನೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಏನು ಹೇಳ್ತಾರೆ ಅಂದರೆ, ರಾಮ ಲಕ್ಷ್ಮಣ ಹತ್ರ ಹೇಳುವಂತಹದ್ದು ಇಲ್ಲಿ ಎಲ್ಲವೂ ಉತ್ಪಾತಗಳು, ಒಂದು ಅವಲಕ್ಷಣಗಳು, ತೇಜಸ್ಸನ್ನು ಕಳ್ಕೊಂಡದ್ದು ಕಾಣುತ್ತದೆ ಇಲ್ಲಿ. ಅದು ಒಳ್ಳೆ ಲಕ್ಷಣ ಅಲ್ಲ. ಲಂಕೆಗೆ ಹಾನಿಯ ಮುನ್ಸೂಚನೆ ಉಂಟು ಅಂತ ನನಗೆ ಲಂಕೆಯನ್ನು ನೋಡುವಾಗ ಕಾಣುತ್ತದೆ ಅಂತ ರಾಮ ಒಂದು ಭವಿಷ್ಯದ ದೃಷ್ಟಿಯನ್ನು ಹೇಳುವುದು ನಮಗೆ ಅದರಲ್ಲಿ ಕಾಣ್ತದೆ. ನಾವೀಗ 63ನೇ ಸಂಚಿಕೆಯಲ್ಲಿ ರಾವಣನ ನಿಲುವುಗಳನ್ನು ಏನು ಅಂತ ತಿಳ್ಕೊಳ್ಳೋಣ. ವೀರ ಧೀರೋದಾತ ರಾಜಕುಮಾರ ಕೇಳಾಗಿರುಳಿನಗ್ರದ ವಾರಿರುಹ ಬಾಂಧವನ ತಲೆದೋರಿಕೆಯಲೈ ತಂದು ಆರಜೋಗುಣ ಭರಿತ ನಾರಣ ಧೀರ ಲಂಕಾನಾಥ ನದಿಕ ಚಮೂರಮಣನೋಲಗವನಿತನು ತನ್ನ ನಿರ್ಣಯದ ವೀರಧೀರೋದಾತ್ತರಾದಂತಹ ರಾಜಕುಮಾರರು, ರಾಮನ ಮಕ್ಕಳಾದಂತಹ ಕುಶದವರಿಗೆ ವಾಲ್ಮೀಕಿ ಹೇಳುವಂತಹ ಕತೆ. ರಾವಣ ಬಹಳ ಉತ್ಸಾಹದಿಂದ ರಾತ್ರಿ ಕಳೆದು ಸೂರ್ಯೋದಯದಲ್ಲಿ ಶಿವಪೂಜೆಯನ್ನು ಮುಗಿಸಿ ನಿತ್ಯ ಶಿವಾರ್ಚನೆ ಮಾಡುವಂತಹದ್ದು, ಅಭಿಷೇಚನ ಮಾಡುವಂತಹದ್ದು ರಾವಣನಿಗೆ ನಿತ್ಯ. ಅದು ಪ್ರತಿ ದಿವಸ ಲಂಕೆಯಲ್ಲಿ ಅದನ್ನು ತಪ್ಪುವುದಿಲ್ಲ. ಒಡ್ಡೋಲಗಸ್ತನಾಗ್ತಾನೆ. ಮಹಾಸಭೆಯನ್ನು ಸೇರಿಸಿದ್ದಾನೆ ರಾವಣ. ಯಾವತ್ತೂ ಇಲ್ಲದ ಉತ್ಸಾಹವನ್ನು, ರಾಮ ಸೈನ್ಯ ಲಂಕಾ ಪ್ರವೇಶ ಮಾಡಿದೆ ಅಂತ ಎಲ್ಲಿಯೂ ಲಂಕೆಯ ಯಾವನೇ ಒಬ್ಬ ಪ್ರಜೆಗೆ ಅಧೈರ್ಯವಾಗಬಾರದು, ಭೀತಿಯಾಗಬಾರದು. ಆ ಕಾರಣದಿಂದ ಸಭೆಯಲ್ಲಿ ಅವರಿಗೆ ಧೈರ್ಯವನ್ನು ತುಂಬಿಸುವಂತಹದ್ದು, ತನ್ನ ಮುಂದಿನ ಕಾರ್ಯಯೋಜನೆಗಳ ಬಗೆಗೆ, ಯುದ್ಧವನ್ನು ಎದುರಿಸುವ ಯುದ್ಧ ಸಿದ್ಧತೆಯ ಬಗೆಗೆ ರಾವಣ ಸೇರಿಸಿದಂತಹ ಮಹಾಸಭೆಯಾಗಿತ್ತದು. ಅಲ್ಲಿ ಎಲ್ಲರನ್ನು ಮಯನನ್ನು ಕರೆಸ್ತಾನಂತೆ ಕಾರ್ಯಗತ ಮಾಡುವಂತಹ ರಣಧೀರ ರಾವಣ, ಲಂಕಾಧಿಪತಿ, ಭಾರಿ ಸೈನ್ಯದೊಡೆಯ ಅಂತ ಇಲ್ಲಿ ತೊರವೆ ಹೇಳ್ತಾನೆ. ಹಾಗಾದ ಕಾರಣ ಎಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪಾತಾಳದವರೆಗೆ ರಾವಣನ ಪ್ರಜೆಗಳಿದ್ದಾರೆ.
ಮೂಲಬಲ ಇದೆ, ರಾಕ್ಷಸ ವೀರ ಯೋಧರಿದ್ದಾರೆ, ಅವರನ್ನೆಲ್ಲ ಬರಲಿಕ್ಕೆ ಪತ್ರದ ಮೂಲಕವಾಗಿ ಅವರನ್ನೆಲ್ಲ ಕರೆಯಿಸಿಕೊಳ್ಳುವ ಸಿದ್ಧತೆಯನ್ನು ಮಾಡ್ತಾನೆ. ಪತ್ರಗಳನ್ನು ಬರೆಸಿ ಎಲ್ಲ ಕಾಲಾಳುಗಳು ಮೂಲೆ ಮೂಲೆಯಲ್ಲಿ ವಿಶ್ವವ್ಯಾಪಿಯಾಗಿ ಯಾರೆಲ್ಲ ಹಬ್ಬಿಕೊಂಡಿದ್ದಾರೆ, ಸುಗ್ರೀವನು ಹಿಂದೆ ಹಾಗೆ ಸಿದ್ಧತೆ ಮಾಡುವಾಗ ಎಲ್ಲ ಕಪಿಗಳು ಅಷ್ಟೂ ಮಂದಿ ನಿತ್ಯ ಕಿಷ್ಕಿಂಧೆಯಲ್ಲಿ ಇರ್ತಾರೆ ಅಂತ ಏನಿಲ್ಲ. ಒಬ್ಬೊಬ್ಬನ ನೇತೃತ್ವದಲ್ಲಿ 5-10 ಕೋಟಿ ಕಪಿಗಳು ಬೇರೆ ಬೇರೆ ಕಡೆಯಲ್ಲಿ ವ್ಯಾಪಿಸಿಕೊಂಡಿರ್ತಾರೆ. ಸುಗ್ರೀವನು ಹಾಗೆ ಕರೆಯಿಸಿಕೊಳ್ತಾನೆ ಹಿಂದೆ. ಇಲ್ಲಿ ರಾವಣ ಕರೆಯಿಸಿಕೊಳ್ಳುವಂತಹದ್ದು ಮತ್ತು ಮಯ ವಿಶ್ವಕರ್ಮರನ್ನು ಕರೆದು ಭದ್ರತೆ ಬಗೆಗೆ ಸಾಕಷ್ಟು ಆಲೋಚನೆ ಮಾಡ್ತಾನೆ. ತಮ್ಮ ದುರ್ಗಗಳನ್ನು, ಕೋಟೆ ಕೊತ್ತಲಗಳನ್ನು, ತಮ್ಮ ಗುಪ್ತ ಮಾರ್ಗಗಳನ್ನು, ದ್ವಾರಗಳನ್ನು ಅತ್ಯಂತ ಬಲಯುತವಾಗಿ ಮತ್ತೆ ಭದ್ರಪಡಿಸಬೇಕು. ಯಾಕಂದರೆ ಲಂಕೆಯಲ್ಲಿ ಯುದ್ಧ ನಡೀಲಿಲ್ಲ, ರಾವಣ ದಿಗ್ವಿಜಯ ಮಾಡಿದ್ದೆಲ್ಲ ಹೊರಗೆ ಹೋಗಿ. ಹಾಗೆ ಲಂಕೆಯನ್ನು ಯುದ್ಧಕ್ಕೆ ಸರ್ವಸನ್ನದ್ಧಗೊಳಿಸುವಂತಹದ್ದು ಮುಖ್ಯ. ಸಾಮಾನ್ಯ ಒಬ್ಬ ಕಪಿ ಹನುಮಂತನಿಂದ ಲಂಕಾ ದಹನ ಆದ ಕಾರಣ ಶುಕಸಾರಣರು ರಾಮ ಪಾಳ್ಯದ ಸಾಮರ್ಥ್ಯವನ್ನು ಹೇಳಿದ ಕಾರಣ ರಾವಣನಿಗೆ ಇದು ಅನಿವಾರ್ಯವೂ ಆಯಿತು. ಹಾಗಾದ ಕಾರಣ ಸಮುದ್ರವನ್ನು ತಿರಸ್ಕರಿಸುವ ರೀತಿಯಲ್ಲಿ ಎಲ್ಲಿ ಮಹಾದ್ವಾರಗಳು ಗಟ್ಟಿಯಾಗಬೇಕು, ಅಗಳುಗಳನ್ನು ಹಾಕಬೇಕು, ದ್ವಾರಗಳನ್ನು ಭದ್ರಪಡಿಸಬೇಕು, ದುರ್ಗ, ಕೋಟೆ, ಕೊತ್ತಲ ಎಲ್ಲವನ್ನು ಮತ್ತದು ಶೋಭಾಯಮಾನವಾಗಿರಬೇಕು. ಮತ್ತು ಯುದ್ಧಕ್ಕೆ ಬೇಕಾದಂಥ ಆಯುಧದ ಸಿದ್ಧತೆಗಳು, ಕೋಟಿ ಸಂಖ್ಯೆಯ ರಾಕ್ಷಸರಿಗೆ ಬೇಕಾದಂಥ ಆಯುಧದ ಕೊರತೆ ಆಗಬಾರದು. ಯಾವುದೇ ದೇಶ ಒಂದು ಮಹಾಯುದ್ಧದಲ್ಲಿ ಪಾಲ್ಗೊಳ್ಳುವಾಗ ಒಂದೋ ತಾವು ಮಾಡುವ ಅಭಿಯೋಗ ಇರಬಹುದು, ಅಥವಾ ತಮ್ಮ ಮೇಲೆ ಅಭಿಯೋಗ ಮಾಡುವಾಗ ರಕ್ಷಣಾರ್ಥವಾಗಿ ಮಾಡುವ ಯುದ್ಧ ಇರಬಹುದು. ಯಾವಾಗಲೂ ಒಂದು ದೇಶದಲ್ಲಿ ಸದಾ ಜಾಗೃತವಾಗಿರಬೇಕಾದ್ದು ಯುದ್ಧ ಸಿದ್ಧತೆಗಳು, ರಕ್ಷಣಾ ವ್ಯವಸ್ಥೆ. ರಾವಣನಿಗೆ ಯಾರ ಭೀತಿಯೂ ಇರಲಿಲ್ಲ, ಚತುರ್ದಶ ಭುವನದಲ್ಲಣನಿದ್ದಾನೆ, ಹಾಗಾಗಿ ತನ್ನ ಮೇಲೆ ಯಾರು ಅಭಿಯೋಗ ಮಾಡೋದಿಲ್ಲ, ತನ್ನ ಮೇಲೆ ಮುಗಿ ಬೀಳುವುದಿಲ್ಲ ಅಂತ ಆತ್ಮವಿಶ್ವಾಸದಿಂದ ಇದ್ದ. ಇಂತಹ ಆತ್ಮವಿಶ್ವಾಸ ಕೆಲವೊಮ್ಮೆ ಒಂದು ದೇಶದ ರಕ್ಷಣಾ ವ್ಯವಸ್ಥೆಯ ದೌರ್ಬಲ್ಯವನ್ನು ಹೇಳುವುದದು. ದುರ್ಬಲವಾಗಿರುವಂತಹದ್ದು, ಸಿದ್ಧತೆ ಇರುವುದಿಲ್ಲ, ಆಯುಧಗಳ ಕೊರತೆ ಇರುವಂತಹದ್ದು, ಅಥವಾ ಏನೇನು ಬೇಕೋ ಅದರ ಯುದ್ಧಕ್ಕೆ ಸಂಬಂಧ ನಮ್ಮ ರಕ್ಷಣೆ, ಕೋಟೆ ಮತ್ತಲ್ಲಿ ವಿಶ್ರಾಂತಿ ಗೃಹಗಳು, ಇದೆಲ್ಲ ಕೊರತೆಗಳಿರುವಂತಹದ್ದು. ಇದನ್ನೆಲ್ಲ ಮತ್ತೆ ತಯಾರು ಮಾಡ್ತಾನಂತೆ. ಡೆಂಕಣಿ, ಶತಗ್ನಿ, ಉರುಳುಗಲ್ಲು, ಅರೆಗವಣೆ, ಹುರಿದು ಮಳಲು, ಉರಿಯುವ ಅರಗು, ಸಿಡಿಲು ಬಾಣ, ಡಪ್ಪುಕ, ಜತ್ತರಟ್ಟ, ಸುರಗಿ, ಹೀಗೆ ಆಯುಧಗಳ ಹೆಸರನ್ನು ಬೇರೆ ಬೇರೆ ರೀತಿಯಿಂದ ಇವರು ಹೇಳ್ತಾರೆ. ಅದನ್ನೆಲ್ಲ ಸಿದ್ಧಪಡಿಸುವಂತೆ ಅಲ್ಲಿ ಹೇಳ್ತಾನೆ. ಮುಂದೆ ನೋಡೋಣ. ಅರೆದಸುವೆಗೊಡನು ಹಾವಿನ ಹರವಿ ಕಾಸಿದ ಮೇಣಗಳ ಕೊಪ್ಪರಿಗೆ ಕಾದುಕ್ಕಿನ ಕಠೋರದ ಗುಂಡು ಜಂತ್ರಗಳ ಹರವಿನಲಿ ಹರಿಶರಭ ವೃಕಸೂಕರ ಮಹೋಗ್ರ ವ್ಯಾಘ್ರ ಕುಲದ ಉಬ್ಬರದ ಸಂಹರಣೆಯಲಿ ಸಂತತ ಬೀರಿದುದು ಭಯವಾ ಅರೆದ ಸಾಸುವೆಯ ಎಣ್ಣೆ, ಎಳ್ಳನ್ನು ತಿಕ್ಕಿ ಎಣ್ಣೆ, ಇದೆಲ್ಲ ಬೆಂಕಿ ಕೊಡಬೇಕು ಅಂತಾದರೆ, ಅಥವಾ ದುಣುಪಾದ ಪ್ರದೇಶದಲ್ಲಿ ಓಡಿ ಬರುವವರು ಜಾರಿ ಬೀಳಬೇಕು ಅಂತಾದರೆ ಎಸೆಯುವಂತಹ ಸಾಧನಗಳು. ಕಾಸಿದ ಮೇಣದ ಕೊಪ್ಪರಿಗೆ, ಹಾವಿನ ಗಡಿಗೆ, ಕೆಂಪಗೆ ಕಾದ ಉಕ್ಕಿನ ಗುಂಡುಗಳು, ಯಂತ್ರಗಳು, ಸಿಂಹ, ಶಾರ್ದೂಲ, ಶರಭ, ತೋಳ, ಹಂದಿ, ಹುಲಿಗಳು, ಇದೆಲ್ಲ ಪ್ರತಿ ಸೈನ್ಯದ ಮೇಲೆ ಬಿಡ್ಲಿಕ್ಕಿರುವಂತಹದ್ದು. ತಲೆನೇಣುಗಳು, ದಸಿಗಳು, ಓಡಿಕೊಂಡು ಬರುವಲ್ಲಿ ನೇಣು, ಹಗ್ಗ ನೇತಾಡಿಸುವಂತಹ, ಅವರ ಕುತ್ತಿಗೆಗೆ ಸಿಕ್ಕಿ ಸಾಯಬೇಕು ಅಂತಹ ಸ್ಥಿತಿಗಳು. ವಿಷರಸಗಳು ಚಿಮ್ಮಿಸಲಿಕ್ಕೆ, ಹಾಗೆ ಕೊಳವೆಗಳಲ್ಲಿ ವಿಷಗಳನ್ನು ಬಿಡುವಂತಹದ್ದು, ಅಡಗಿಕೊಂಡು ಮರೆಯಾಗಿ ಬಾಣ ಬಿಡುವಂತಹ ರಂಧ್ರಗಳು, ಸಾಣೆ ಹಿಡಿದ ಕತ್ತಿ, ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳು, ಎಲ್ಲೆಲ್ಲಿ ತಡೆಗಳು, ಗೋಡೆಗಳು, ಹಾಡುವಂಥದ್ದು, ದಡಿಬಲೆ, ಸಿಡಿಬಲೆ, ಗಾಡಿ, ಗಣೆಗಳು, ಉರುಳುಗಳು, ಹಗ್ಗಗಳು, ಹೊಡೆದೊಣ್ಣೆಗಳು ಇತ್ಯಾದಿ. ಹಾಗೆ ಕಣಜ, ಉರಿಜಿಂಕೆ ತುಂಬಿದ ಕೊಡ ಇತ್ಯಾದಿ ಅನೇಕ ಕೊತನೆ ಕಾಯುತ್ತಿರುವಂತಹ ನೀರಿನ ವ್ಯವಸ್ಥೆ, ಎಣ್ಣೆಯ ವ್ಯವಸ್ಥೆ ಬೇಕಾಗ್ತದೆ ಯುದ್ಧಕ್ಕೆ. ಆ ಕಾಲದ ಯುದ್ಧದ ಸಿದ್ಧತೆಗಳು. ಈ ಕಾಲದಲ್ಲಿ ಹಾಗಲ್ಲ, ಈಗೆಲ್ಲ ಅಣ್ವಸ್ತ್ರಗಳು ಬಂದಿದೆ. ಈಗ ಆ ಕಾಲದಲ್ಲಿ ಹಾಗಿತ್ತು, ಫಿರಂಗಿಗಳು ಬಂದಿದೆ, ಅದಕ್ಕಿಂತಲೂ ನಾವು ಯುದ್ಧದಲ್ಲಿ ಮುಂದೆ ಹೋಗಿದ್ದೇವೆ.
ಆ ಕಾಲದಲ್ಲಿ ಹಾಗಿತ್ತು. ಕವಚ, ಶಿರಸ್ತ್ರಾಣ ಇದೆಲ್ಲ ರಕ್ಷಣೆಗೋಸ್ಕರವಾಗಿ, ಈಟಿ, ಕಟಾರಿ ಇಂಥದ್ದೆಲ್ಲ, ಗುರಾಣಿಗಳು, ಕತ್ತಿಗಳು, ಆಯುಧಗಳು, ಹಾಗೆ ಲಾಳವಿಂಡಿಗೆ, ಬಂಡಿಯ ಗಾಲಿಗಳು, ಸಾಲು ಸಾಲಾಗಿ ರಥ, ಕುದುರೆ, ಚದುರಂಗ ಸೇನೆ ಅಂತ ನಾವು ಏನು ಹೇಳ್ತೇವೆ, ಇಂತಹದ್ದು ಎಲ್ಲ ವ್ಯವಸ್ಥೆಗಳನ್ನು, ತಮಟೆ, ವೀರಣ, ಜೋಡು ತಮಟೆ, ಆನಕ, ವೀರವಾದ್ಯಗಳು, ಉತ್ಸಾಹ ಬರುವುದಕ್ಕೆ ಬೇಕಾದಂಥದ್ದು, ಪ್ರಥಮ ಚಿಕಿತ್ಸೆಗೆ ಬೇಕಾದಂತಹ ಔಷಧಗಳು ಒಟ್ಟಿಗೆ, ಕೆಲವೆಲ್ಲ ತಿಕ್ಕುವಂತಹದ್ದು ಅಥವಾ ಗಾಯ ಆದರೆ ತೊಳೆಯುವಂತಹದ್ದು, ಪ್ರಥಮ ಚಿಕಿತ್ಸೆಗೆ ಬೇಕಾದಂತಹ ವ್ಯವಸ್ಥೆಗಳು ಏನುಂಟು, ಇದು ದೊಡ್ಡ ವ್ಯವಸ್ಥೆಗಳಾದಂಥದ್ದು. ಇದನ್ನು ಎಲ್ಲ ಅವರು ಮೇಲಕ್ಕೆ ಕೆಳಕಾಡುವ ಜಿಗುರಿನ ಗೊಂಚಲು, ಕೋಟೆಯ ಮೇಲೆ ಧ್ವಜಸ್ತಂಭವಿರುವ ವೀರ ಚಾಮರಗಳು, ಆಕಾಶಕ್ಕೆ ತಲುಪುವ ಬಾವುಟ, ಇದೆಲ್ಲ ಯುದ್ಧದ ಸಿದ್ಧತೆಗಳು. ಇದರ ವೈಭವೀಕರಣವನ್ನು ಯಾವ ದೃಷ್ಟಿಯಿಂದಲೂ ತಮ್ಮ ಸಿದ್ಧತೆಯಲ್ಲಿ ಕೊರತೆಯಾಗಬಾರದು. ಕೊರತೆಯಾದರೆ ಇದರದ್ದೇಲೆ ನಮಗೆ ಸೋಲು ಬರ್ತದೆ. ರಾವಣ ಸೋತ, ರಾಮಸೇನೆ ಬಂದ ತಕ್ಷಣ ಅಂತ ಗೊತ್ತಾಗಬಹುದು. ಹಾಗೆ ತಮ್ಮ ದೌರ್ಬಲ್ಯವನ್ನು ಮುಚ್ಚುವುದಕ್ಕೆ ಬೇಕಾದಂತಹ ಸಂಗತಿಗಳು ಏನುಂಟು ಇದನ್ನೆಲ್ಲ ಸಿದ್ಧತೆ ಮಾಡಿದ್ದಾರಂತೆ. ಮುಂದೆ ಆಜ್ಞೆ ಮಾಡ್ತಾನೆ, ಕೇಳೋಣ. ಕಾದುವರೆ ಬರ ಹೇಳು ಬಾಳದಲೈದು ಕಂಗಳುಳ್ಳವನಾಗ, ಕಂಗಳಲ್ ಉಳ್ಳವನ 15 ಮಕ್ಕಳ ಹೊಕ್ಕುಳಿನಲ್ಲಿ ಹೆತ್ತವನನು ಉಳಿದವರು 5 ನಂಟರು ಬಂಟರಡವಿಯ ಹಾದಿಗರ ಹೇಳದಿರೆನುತ್ತವೆ. ಹೊಯ್ದುದ ದುರ್ಗದಲ್ಲಿ ಡಂಗುರವು ಡಾವರಿಸೆ ನಭವ. ಕಾದುವರೆ ಬರ ಹೇಳು ಹೇಳು ಯುದ್ಧ ಸಿದ್ಧತೆ ಆದ ತಕ್ಷಣ ಡಂಗುರ ಹೊಯಿಸ್ತಾನೆ ರಾವಣ. ತನ್ನ ಉತ್ಸಾಹವನ್ನು ತೋರಿಸ್ತಾನೆ ದಶಕಂಠ. 5 ಕಣ್ಣುಗಳುಳ್ಳವ ಬರುವುದಿದ್ರು ಬರಬಹುದು, ಕಾದುವರೆ ಬರ ಹೇಳು ಅವನು ಹೇಳ್ತಾನೆ. ಹಣೆಯಲ್ಲಿ 5 ಕಣ್ಣು ಉಳ್ಳವ ಅಂದರೆ ಮುಕ್ಕಣ್ಣ ಅಂತ ನಾವು ಒಂದು ದೃಷ್ಟಿಯಿಂದ ಹೇಳ್ತೇವೆ. ಹಣೆಯಲ್ಲಿ 5 ಕಣ್ಣುಳ್ಳವ ಅಂದರೆ ಶಿವ, ಸದ್ಯೋಜಾತ, ವಾಮದೇವರ, ಅಘೋರ, ತತ್ಪುರುಷ, ಈಶಾನ, ಪಂಚಮುಖ. ಅವನಿಗೆ ಹಣೆಯಲ್ಲಿ, ನೆತ್ತಿಯಲ್ಲಿ 5 ಕಣ್ಣು, ಮುಕ್ಕಣ್ಣ ಅಂತ ತೆಕ್ಕೊಂಡ್ರೆ ಅಂಥವನನ್ನು ನೀವು ಬರಲಿಕ್ಕೆ ಹೇಳಬಹುದು ಅಂತ ಸವಾಲನ್ನು ಕೊಡ್ತಾನೆ. ವೀರೋಚಿತ ಮಾತುಗಳು. ಅಥವಾ 15 ಮಕ್ಕಳನ್ನು ಹೊಟ್ಟೆಯಲ್ಲಿ ಹೆತ್ತವ ಇರಬಹುದು. ಹಾಗೆ ಇಂತಹ ವಿಕ್ರಮಿ ಯಾರಿದ್ದಾನೆ ಅವರನ್ನು ನಂಟರೋ ಸೇವಕರೋ ಯಾರಿದ್ರೂ ಬರಲಿಕ್ಕೆ ಹೇಳಬೇಕು ಅಂತ ಡಂಗುರ ಸಾರಿಸಿದರು ದಶಕಂಠ. ನಾಗರುಗಳಲ್ಲಿ ಹೇಳಿದ್ದನ್ನು ಯಾರು ತಾನೇ ತಾರಕ, ಜಂಬ, ನಿಕುಂಬ, ತಾರಾಕ್ಷ, ಒಂದಷ್ಟು ರಾಕ್ಷಸರ ಹೆಸರನ್ನು ನಮುಚಿ ಇವರೆಲ್ಲ ಗುಂಪು ಗುಂಪಾಗಿ ಬಂದ್ರಂತೆ. ಇಂದ್ರನೇ ಮೊದಲಾದವರ ಬಳಿಯ ವೀರರಾಕ್ಷಸರು ಒಟ್ಟಾಗಿ ಬಂದ್ರಂತೆ. ಮೇಲು ಲೋಕಗಳಲ್ಲಿ ಇದ್ದವರು, ಉಗ್ರಭೈರವ, ಯಮನ ಧ್ವನಿಯ ಭಟರು, ಒಬ್ಬೊಬ್ಬರು ಇಂದ್ರನ ಉಚ್ಚೈಶ್ರವಸ್ವಿಗೆ ಸರಿಯಾದಂಥ ಕುದುರೆಗಳು, ಅದು ಅಸಂಖ್ಯ ಸಂಖ್ಯೆಯಲ್ಲಿ ಬರ್ತದೆ. ಐರಾವತಕ್ಕೆ ಸಮತುಲ್ಯವಾದಂತಹ ಆನೆಗಳು, ಹಾಗೆ ಶಿವನ ಶೂಲ, ಚಕ್ರಾಯುಧ, ಯಮನ ಪರಿಘಾಯುಧ, ಹೀಗೆ ಭೂಮಿಯನ್ನು ತಲೆ ಕೆಳಗೆ ಮಾಡುವ ದಿಗ್ಗಜರನ್ನು, ದಂತ ಮುರಿಯುವ, ಆದಿಶೇಷನ ಕತ್ತು ಹಿಸುಕುವ, ಬ್ರಹ್ಮಾಂಡದ ಕೊಪ್ಪರಿಗೆಯಲ್ಲಿ ಮುಳುಗಿಸುವ, ಇದೆಲ್ಲ ತೊರವೆ ಅತ್ಯಂತ ಯುದ್ಧ ಪ್ರಿಯ ಅಂತ ನಾನು ಹೇಳಿದ್ದೇನೆ. ಹಾಗೆ 700 ಅಕ್ಷೋಹಿಣಿ ರಾವಣನ ಮೂಲ ಸೈನ್ಯ, ಇವರು ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಸಮೂಹಕ್ಕೆ ಆನೆಯಾದ ರಾಮನ ಬಳಿಗೆ, ಕಮಲವೆಂಬ ಸಮೂಹಕ್ಕೆ ಆನೆಯಾದ ರಾಮನ ಬಳಿಗೆ ಶಾರ್ದೂಲನನ್ನು ಕಳುಹಿಸಿದನಂತೆ. ಅವ ಹೊಸ ಕಾರ್ಗಾಲದ ಮೋಡ ಬಂದ ಹಾಗೆ ಬಂದನಂತೆ. ಕಪಿವೀರರ ನೆಗೆದು ಯುದ್ಧೋತ್ಸಾಹದಿಂದ ಬೊಬ್ಬಿರಿದು ಗದರಿಸುತ್ತಾ ಅವರು ಈ ಶಾರ್ದೂಲನನ್ನು ಹಿಡಿದು ರಾಮನ ಹತ್ರಕ್ಕೆ ತಂದು ನಿಲ್ಲಿಸ್ತಾರಂತೆ. ಕಪಿವೀರರು ಯಾರು ಬಂದು ಕಪಿವೀರರಿಗೆ ಲಕ್ಷ್ಯವೇ ಅಲ್ಲ. ಏನು ಹೇಳ್ತಾನೆ ಕೇಳೋಣ. ತಂದು ನಿಲ್ಲಿಸಿದ ರವಣನವ ಬಳಿ ಗೆಲ್ದ ನೆಲೆ ರಾಜೇಂದ್ರ, ರಣದಲ್ಲಿ ನೊಲ್ದು ಗಿಂಗದ ಮುನ್ನ ಹಂಬಲಿಸದೆ ಮಗೀಸುತೆಯ. ಮುಂದರಿದು ತೆರಳುವುದು ಸುಖ ನಿಮಗೆಂದು ಹೇಳಿದನಿದುವೆ ಚಿತ್ತಕ್ಕೆ ಬಂದಿರದೊಡ. ಹವಗೆ ಬರಗೇಳಿದನು ಬೇಗಿಂದ, ಹಂಬಲಿಸದೆ ಮಗೀಸುತೆಯ. ಮುಂದರಿದು ತೆರಳುವುದು ಸುಖ ನಿಮಗೆ.
ಅಯ್ಯ ಯುದ್ಧದಲ್ಲಿ ಗಾಯಗೊಂಡು ಹಿಂದೆ ಹೋಗುವುದಕ್ಕಿಂತ ಮೊದಲು ಸೀತೆಗಾಗಿ ಹಂಬಲಿಸದೆ ಹೋಗುವುದು ಒಳ್ಳೆಯದು ಅಂತ ಶಾರ್ದೂಲ ಹೇಳ್ತಾನೆ. ರಾವಣನಿಂದ ನಿಯೋಜಿತನಾದಂತಹ ಸಂದೇಶಚರ. ಸೋತು ಹೋಗುವುದಕ್ಕಿಂತ ರಾಮ ನೀನು ಈಗಲೇ ಹೋಗುವುದು ಒಳ್ಳೆಯದು, ಯಾಕಂದರೆ ಅಷ್ಟು ಸಿದ್ಧತೆ ನಮ್ಮಲ್ಲಿ ಇದೆ. ನಿನಗೆ ಸುಖ ಅಂತ ರಾವಣ ಹೇಳಿದ್ದಾನೆ. ಇದು ನಿಮ್ಮ ಮನಸ್ಸಿಗೆ ಬರದೇ ಇದ್ದರೆ ಯುದ್ಧಕ್ಕೆ ಬರ ಹೇಳಿದನು ಅಂತ ಹೇಳ್ತಾನೆ. ಇದು ರಾವಣನ ಮಾತು, ನನ್ನ ಮಾತಲ್ಲ ಅಂತ ಶಾರ್ದೂಲ ಹೇಳ್ತಾನೆ. ರಾಮನ್ ನಗುತ್ತಾ ಎದ್ದರಂತೆ ಕುಳಿತಲ್ಲಿಂದ. ಆಕಾಶದಲ್ಲಿದ್ದ ದೇವತೆಗಳು ಗಟ್ಟಿಯಾಗಿ ಧ್ವನಿಸಿದರು. ಅಮರಾವತಿಗೆ ಸಮುದ್ರ ಉಕ್ಕಿದ ಹಾಗಾಯಿತು. ಇಲ್ಲಿ ಕಪಿಗಳ ಉತ್ಸಾಹ ಅಂತ ಹೇಳ್ತಾನೆ. ಬಂಡೆ, ಮರ, ದಿನ್ನೆ ಕಪಿಗಳಿಗೆ ರಾಮ ಎದ್ದದ್ದೊಂದು ಗೊತ್ತು, ನಿಯಂತ್ರಣ ಮಾಡಲಿಕ್ಕಾಗಲಿಲ್ಲಂತೆ ಅವರನ್ನು. ಸುಗ್ರೀವಾದಿಗಳ ಸಮೂಹದೊಡನೆ ರಾಮ ಬರ್ತಾನೆ. ನಡೆದಾಡುವ ಬೆಟ್ಟಗಳೋ ಅಥವಾ ಪ್ರಳಯ ಕಾಲದ ಮೋಡಗಳೋ ಅಥವಾ ಪ್ರಳಯ ಸಮುದ್ರದ ರಭಸವೋ ಅಂತ ಕವಿ ವರ್ಣಿಸಿದ ಕಪಿಗಳ ಉತ್ಸಾಹವನ್ನು. ರಾಮ ಎದ್ದದ್ದಲ್ವೋ, ಆ ಯುದ್ಧ ಆರಂಭವೇ, ಇನ್ನು ಮಾತಾಡಲಿಕ್ಕೇನಿಲ್ಲ, ಕೇಳಲಿಕ್ಕೇನಿಲ್ಲ. ಹಾಗೆ ರಾವಣದ ನಗರದ ಜನರು ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ನುಡಿಯಲು ಕಪಿ ಸೈನ್ಯವು ಬಂದಿತು. ಬಂದಾಯಿತು, ಲಂಕೆಗೆ ಅಭಿಯೋಗ ಮಾಡಿದರು. ಹಾಗೆ ರಾವಣ ಚಿಂತಾಕ್ರಾಂತನಾದ. ಅಧಿಕವಾಗಿ ಭಯಗೊಂಡ ಕೋಟೆಯ ಹೊರಕೇರಿಯಲ್ಲಿದ್ದ ಜನರು ದುರ್ಗದ ಒಳಕ್ಕೆ ಹೋಗಿ ಸೇರಿದರಂತೆ. ರಾವಣನಿಗೆ ಆತಂಕ ಆಯಿತು. ಶಾರ್ದೂಲ ಹೋಗಿ ಬಾಯಿ ಮುಚ್ಚಲಿಲ್ಲ. ಕಪಿ ಸೈನ್ಯ ಸಾಗರ ಒಳ ನುಗ್ಗಿಯಾಗಿದೆ. ಜನರು ಭೀತರಾಗಿದ್ದಾರೆ. ಲಂಕೆಯಲ್ಲಿ ನಿಲ್ಲಿಕ್ಕಾಗಲಿಲ್ಲ ಅವರಿಗೆ. ಯುದ್ಧದ ಸಮಸ್ತ ಯಂತ್ರಗಳನ್ನು ಹೂಡಿದರಂತೆ, ಬೇರಿಗಳನ್ನು ಬಾರಿಸಿದರಂತೆ. ಯುದ್ಧೋತ್ಸಾಹದಲ್ಲಿ ಆಕ್ರಮಣಕ್ಕೆ ಸಿದ್ಧವಾಯಿತು. ಆದರೆ ಇದನ್ನು ಕಂಡು ಸಾಧ್ಯವಾಗ್ತದೋ? ಏನಾಯ್ತು ಸಿದ್ಧತೆಗಳು ಕೇಳೋಣ. ಕರೆದು ವೀರ ಮಘೋದರನ ತತ್ಪುರದ ತೆಂಕಣವಾಗ ಕವನನು ಪರುಟ ವಿಧಿ ಪಡುವಲು ಸುರೇಂದ್ರ ವಿರೋಧಿಯನು ಬೆಸಸಿ ಹರಿಹಯನ ದೆಸೆಗ ಪ್ರಗಸ್ತನ ಹುರಿಗೊಳಿಸಿ ಬಳಿಕುತ್ತರದ ಗೋಪುರಕ್ಕೆ ನಡೆ ತಂದಿತ್ತನೋಲಗವನು ದಶಗ್ರೀವ. ಕಪಿಗಳ ಅತ್ಯುತ್ಸಾಹ, ವೀರವಾದ್ಯಗಳು, ರಣವಾದ್ಯಗಳ ಬಳಗುವಿಕೆ ರಾವಣನಿಗೆ ಅರ್ಥ ಆಯಿತು. ಯುದ್ಧ ಸಂಭವಿಸ್ತದೆ. ಕಪಿಗಳ ಉತ್ಸಾಹ ಅದ್ಭುತವಾಗಿತ್ತು. ಲಂಕೆಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೀತರಾಗಿದ್ದಾರೆ ಪ್ರಜಾಜನರು ಲಂಕೆಯಲ್ಲಿ. ಹಾಗೆ ಮಕ್ಕಳೊಂದಿಗೆ ರಾವಣ ಹೊರಡುತ್ತಾನೆ. ಇನ್ನು ಕೂತ್ರೆ ಆಗಲಿಲ್ಲ, ಇದು ನಾನು ಸಿದ್ಧನಾಗಬೇಕು. ಮಹೋದರನನ್ನು ಕರೆದು ಲಂಕಾನಗರದ ದಕ್ಷಿಣವನ್ನು ಅವನಿಗೆ ಒಪ್ಪಿಸಿದಂತೆ. ದಕ್ಷಿಣ ದಿಕ್ಕಿನಲ್ಲಿ ನಿಂತು ನೀನು ರಕ್ಷಣೆ ಮಾಡು. ಪಶ್ಚಿಮ ದಿಕ್ಕಿನಲ್ಲಿ ಇಂದ್ರಜಿತುವನ್ನೇ ನೇಮಿಸ್ತಾನೆ ರಕ್ಷಣೆಗಾಗಿ. ಪೂರ್ವ ದಿಕ್ಕಿನಲ್ಲಿ ಪ್ರಹಸ್ತನನ್ನು ನಿಲ್ಲಿಸ್ತಾನೆ. ಉತ್ತರ ದಿಕ್ಕಿನಲ್ಲಿ ದಶಕಂಠ ಸಭೆಯನ್ನು ನಡೆಸಿದನಂತೆ. ತಾನು ಸಭೆ ನಡೆಸುವುದಕ್ಕೂ ರಾವಣನಿಗೆ ರಕ್ಷಣಾ ವ್ಯವಸ್ಥೆ ಬೇಕಾಗಿದೆ. ಇದು ರಾವಣನ ಒಳಗೆ ಆದಂತಹ ವಿಪ್ಲವ. ಇದು ಭೀತಿ, ಇದು ಆತಂಕ. ಇದು ಕಪಿ ಸೈನ್ಯ ಎರಡು ಕಡೆಯಿಂದ ಮುದ್ದುಗ್ಗಿ ಬಂಗಿಸುತ್ತಾ ಮೇರು ಪರ್ವತ ಬಂದಾಗೆ ಅವರಿಗೆ ಯಾವ ದಾಕ್ಷಿಣ್ಯವೂ ಇಲ್ಲ, ಯಾರ ನಿಯಂತ್ರಣವೂ ಇಲ್ಲ. ಹೊಡೆಯುವುದೇ ಕಂಡವರನ್ನು ಹೊಡಿತಾ ಮುಂದೆ ಸಾಗಿದ್ರಂತೆ. 100 ಯೋಜನ ವಿಸ್ತಾರವಾದಂತಹ ಪ್ರದೇಶವನ್ನು ಆವರಿಸಿದ್ರಂತೆ ಕಪಿಗಳು. ಅಷ್ಟು ಸಂಖ್ಯೆಯಲ್ಲಿ ಕಪಿಗಳಿದ್ದಾರೆ. ಆದರೆ ನಾವು ಒಟ್ಟು ಯುದ್ಧ ನಡೆಯುವಂತಹದ್ದಲ್ಲ, ಅದು ಯೋಜಿತವಾಗಿ ನಡಿಬೇಕು ಅಂತ ಬಹಳ ಮುಖ್ಯ. ಅದಕ್ಕೆ ಬೇಕಾಗಿ ಅಂಗದ ಮತ್ತು ನೀಲ ಒಂದು ವ್ಯೂಹ ರಚನೆಯನ್ನು ಮಾಡ್ತಾನೆ. ಸುಗ್ರೀವನ ನಿರ್ದೇಶನ, ರಾಮನ ಸೂಚನೆಯಂತೆ ವ್ಯೂಹ ರಚನೆ ಮಾಡಿ ನಾವು ಶಾಸ್ತ್ರೀಯ ಕ್ರಮದಲ್ಲಿ ಒಟ್ಟು ಹೊಡೆದಾಡೋದಲ್ಲ ಅದು ನಮ್ಮನ್ನು ರಕ್ಷಿಸಿಕೊಳ್ಬೇಕು. ಒಬ್ಬನೇ ಒಬ್ಬ ನಮ್ಮ ಕಪಿಗೆ ತೊಂದರೆ ಆಗಬಾರದು. ನಮ್ಮ ವ್ಯೂಹದ ಒಳಗೆ ಅವರು ಪ್ರವೇಶ ಮಾಡದಂತೆ ರಕ್ಷಣೆ ಮಾಡಬೇಕು ಅಂತ ಅಂಗದ ಮತ್ತು ನೀಲ ಅವರು ವ್ಯೂಹದ ಹೃದಯ ಭಾಗದಲ್ಲಿ ನೀವಿರಬೇಕು ಅಂತ ಹೇಳಿದ್ದಾರೆ. ಋಷಭನನ್ನು ದಕ್ಷಿಣ ಪಾರ್ಶ್ವದಲ್ಲಿ, ಹಾಗೆ ಗಂಧಮಾದನನನ್ನು ವಾಮ ಪಾರ್ಶ್ವದಲ್ಲಿ, ಹಾಗೆ ಎಡಬಲದಲ್ಲಿ, ರಾಮಲಕ್ಷ್ಮಣರು ವ್ಯೂಹದ ಶಿರದಲ್ಲಿ ನೆತ್ತಿಯ ಭಾಗದಲ್ಲಿದ್ದರಂತೆ. ಜಾಂಬವ, ಸುಷೇಣ ಮತ್ತು ವೇಗದರ್ಶಿ ಎಂಬುವರು ಉದರ ಭಾಗದಲ್ಲಿ, ಸುಗ್ರೀವ ತಳಭಾಗದಲ್ಲಿ ಕೆಳಗೆ. ಈಗ ಇಷ್ಟೂ ಮಂದಿ ಒಂದು ವ್ಯೂಹಾಕಾರದಲ್ಲಿ
ತಮ್ಮ ಸಮಗ್ರ ಸೇನೆಯ ರಕ್ಷಣೆಯಲ್ಲಿ ರಾಮನಿರ್ದೇಶನದಲ್ಲಿ ಅವರೆಲ್ಲ ನಿಂತರು, ಯುದ್ಧವನ್ನು ಎದುರಿಸುವುದಕ್ಕೆ ಸಿದ್ಧರಾದರು. ಹೀಗೆ ತೊರವೆ ಹೇಳುತ್ತಾನೆ. ನಾವು 8ನೇ ಸಂಧಿಗೆ ಸಾಗೋಣ. ಅರಸಕ್ಕೆ ನೋಡಾದಡೆ ರಘುಕ್ಷಿತಿವರನ ದಳಪತಿಯವನು ವೈಶ್ವಾನರನ ಮಗನವ ನೀಲನೆಂಬ ವಿಧಾನವ ಕಪಿಗೆ ಹರಿಬಲದ ಮುಂಭಾಗದಲ್ಲಿ ಸಂಗರಕಿ ನಿಂದವ ನಮ್ಮ ನಗರವನೊರಸಿಬೋದುವ ಮೋಡಿ ಮೋರೆಯುಳ್ಳವ ನಲದೆಗಿಂದ ನೋಡದೆ ರದು ಕ್ಷಿತಿವರನ ಮತ್ತೊಂದು ಮಹಾಸಭೆಯನ್ನು ರಾವಣ ಸೇರಿಸ್ತಾನೆ. ರಾಮನ ಪಾಳ್ಯದಲ್ಲಿರುವಂತಹ ಕಪಿಗಳ ವಿಕ್ರಮವನ್ನು ಪ್ರತ್ಯೇಕವಾಗಿ ರಾವಣ ಪ್ರಶ್ನಿಸ್ತಾನೆ ಸಭೆಯಲ್ಲಿ. ದೇವತಾ ಸ್ತ್ರೀಯರು ಚಾಮರವನ್ನು ಬೀಸ್ತಾ ಇದ್ರು. 80 ಕೋಟಿ ರಾಕ್ಷಸ ಭಟರು ಆ ಸಭೆಯಲ್ಲಿ ಸುತ್ತುವರಿದು ಸಮಾವೇಶಗೊಂಡಿದ್ದಾರೆ. ಹಾಗೆ ಎಲ್ರಿಗೂ ಪರಿಚಯ ಆಗಬೇಕು, ರಾಮಪಾಳ್ಯದಲ್ಲಿ ಎಂತೆಂಥವರಿದ್ದಾರೆ ನೋಡಿ. ತ್ರಿದಶದಲ್ಲಡನಾದ ಮಹಾವಿಕ್ರಮಿಯಾದಂತಹ ರಾವಣ, ಲೋಕೋತ್ತರ ದಿಗ್ವಿಜಯ ಮಾಡಿದವ, ಲಂಕೇಶ್ವರವೇವ ಲೋಕೇಶ್ವರೋವ ರಾವಣ ಲೋಕರಾವಣ. ಇವತ್ತು ರಾಮ ಲಕ್ಷ್ಮಣರನ್ನು ಉಳಿದ್ರೆ ಇರುವುದೆಲ್ಲ ಕಪಿಗಳು. ಈ ಕಪಿಗಳಲ್ಲಿ ಸಾಮರ್ಥ್ಯವಂತರು ಯಾರು ಅಂದರೆ ರಾಮಸೇನೆಯ ಬಗೆಗೆ ರಾವಣನಲ್ಲಿ ಹುಟ್ಟಿದ ಭೀತಿ ಏನು ಅಂತ ತಿಳ್ಕೊಳ್ಳಿ. ತನ್ನ ವರದಲ್ಲಿಯೂ ನರವಾನರರನ್ನು ಅವಗಣಿಸಿದ ರಾವಣನಿಗೆ ಒಂದು ಸಾವಿನ ಮುನ್ಸೂಚನೆ ಕಂಡ ಹಾಗೆ ನಮಗೆ ಇಲ್ಲಿ ಕಾಣ್ತದೆ. ಇಲ್ಲದಿದ್ದರೆ ರಾಮಸೇನೆಯಲ್ಲಿ ಕಪಿಗಳ ಬಗ್ಗೆ ಕೇಳಲಿಕ್ಕೆ ಏನುಂಟು? ಒಬ್ಬ ಅಸುರಪತಿ ಅವ ಕೇಳುವುದಕ್ಕೆ ಸೇರಿದ್ದಾನೆ. ಸೈನ್ಯದ ಪ್ರಧಾನ ನಾಯಕ ಯಾರು? ಸೇನೆಯ ಪ್ರಭು ಯಾರು? ಯುದ್ಧದಲ್ಲಿ ಸಮರ್ಥರು ಯಾರು? ಯುದ್ಧ ಗೆಲ್ಲಲು ಬಂದ ಹೆಸರಾಂತ ಭೂಪತಿ ಯಾರು? ಇದನ್ನು ಹೇಳುವಂತ ಶುಕನನ್ನು ಕರೀತಾನಂತೆ. ವಾಲ್ಮೀಕಿಗಳು ತಮ್ಮ ಯುದ್ಧಕಾಂಡದ ಈ ಪ್ರಹಸನದಲ್ಲಿ ಶುಕಸಾರಣರು 2 ಸಲ ರಾಮನಲ್ಲಿ ಹೋಗುವಂಥದ್ದನ್ನು ಹೇಳ್ತಾರೆ. ಒಮ್ಮೆ ಶುಕಸಾರಣರ ರೂಪ ಮರೆಸಿ ಹೋಗುವಂಥದ್ದು ಸೇತು ಬಂಧನದ ಪ್ರಕರಣದಲ್ಲಿ, ಆಮೇಲೆ ಪುನಃ ರಾವಣನಿಂದಲೇ ನಿಯೋಜಿತರಾಗಿ ಅವರು ಹೋಗುವಂತಹದ್ದು. ಶುಕಸಾರಣರು 2 ಸಲ ರಾವಣನಿಗೆ ನೀತಿಯನ್ನು ಹೇಳ್ತಾರೆ, ಮಾರೀಚ ಹೇಳಿದ ಹಾಗೆ ಆ ನೀತಿಯನ್ನು. ಮಾತ್ರ ಅಲ್ಲ, ಶುಕಸಾರಣರು ರಾಮನಲ್ಲಿಗೆ ಬಂದ ಸಂದರ್ಭದಲ್ಲಿ ರಾಮವರನ್ನು ಹಿಂಸೆ ಕೊಡದೆ ಬಿಡುಗಡೆ ಮಾಡಿದಾಗ ವಿಜಯಿಯಾಗುವಂಥ ಶುಕಸಾರಣರು ಹೇಳುವುದನ್ನು ವಾಲ್ಮೀಕಿಗಳು ಹೇಳ್ತಾರೆ. ರಾಮನ ಅಂತ ಹೇಳ್ತಾರಂತೆ, ವಿಜಯಿಯಾಗುವಂಥವರು, ಜಯ ನಿನಗೆ ಬರ್ತದೆ ಎಂಬ ಮಾತನ್ನು ಸೂಕ್ಷ್ಮವಾಗಿ ಇರ್ತಾರೆ ಅಂತ ಆ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾವಣನಿಗೆ ಅವರು ಹೇಳುವ ಸಂದರ್ಭದಲ್ಲಿಯೂ ಹೇಳ್ತಾರೆ, ಬಹಳ ಸೊಗಸಾಗಿ ಹೇಳ್ತಾರೆ ಅವರು. ರಾಮ, ಲಕ್ಷ್ಮಣ, ವಿಭೀಷಣ ಮತ್ತು ಸುಗ್ರೀವ ಇವರು ಲೋಕಪಾಲಕರಂತೆ ಇದ್ದಾರೆ ಅಲ್ಲಿ ಅಂತ. ರಾಮ ಲಕ್ಷ್ಮಣರು ಹಾಗೆ ವಿಭೀಷಣ ಇವರು ಲೋಕಪಾಲಕರಾಗೆ ರಾಮಸೇನೆಯಲ್ಲಿ ಅವರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ಅವರು ರಾವಣನಿಗೆ ಹೇಳುವಂತಹ ಸಂದರ್ಭಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ದಳಪತಿಯಾದವ ಯಾರು ರಾಮಸೇನೆಗೆ? ಅವ ಅಗ್ನಿಯ ಮಗನಾದಂತಹ ನೀಲ, ಅವ ದಳಪತಿ ಪ್ರಧಾನ. ಮುಂದುಗಡೆಯಲ್ಲಿ ಕದನಕ್ಕೆ ನಿಂತರೋರು ಯಾರು ಅಂತ ಕೇಳಿದರೆ ಲಂಕೆಯನ್ನು ಸುಟ್ಟು ನಾಶ ಮಾಡಿದವನ ಮುಖದ ಹಾಗೆ ಕಾಣ್ತದೆ ಅಂತ ಹೇಳ್ತಾನೆ ಶುಕ. ಹನುಮಂತನೇ ಇರಬೇಕದು ಕಾಣುವಾಗ, ಅವನೇ ಇದ್ದಾನೆ. ಅವನ ನಿಲುವನ್ನು ನೋಡು, ಅಂಜನಾದ್ರಿಗಿಂತ 1 ಮೊಳ ಹೆಚ್ಚು. ಅವನ ಸಾಮರ್ಥ್ಯ ಎಷ್ಟು ಅಂತ ನಮಗೆ ಗೊತ್ತಾಗಿದೆ ಲಂಕಾದಹನದಿಂದಲೇ. ಇಲ್ಲಿ ಎಲ್ಲ ಆ ಸಂದರ್ಭದಲ್ಲಿ ಅಕ್ಷಕುಮಾರ, ಜಂಬುಮಾಲಿ, 10,000 ಮಂದಿ ಸತ್ತು ಹೋದ ಸಂಗತಿಗಳು ನಮಗೆ ಗೊತ್ತುಂಟು. ಇವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಡತಲೆಯ ಮೃತ್ಯುಯೋ ಕಪಿಯೋ ಇವನು, ನೀನೇ ನೋಡು ಅಂತ ಹೇಳ್ತಾನೆ. ಯಮನು ಅವನನ್ನು ಕಂಡು ಅಂಜುವನು, ಪ್ರಳಯ ಶಿವನು ಅವನನ್ನು ಕಂಡು ಅಡಗಿಕೊಳ್ತಾನೆ. ಇಂತಹ ವಿಕ್ರಮಿ ಇದ್ದಾನೆ ಅಂತ ಹನುಮಂತನನ್ನು ಹೊಗಳ್ತಾನೆ. ವಿಷ ಸಮುದ್ರದ ಬೆಡಗಿನಂದದಲ್ಲಿ ಇವತ್ತು ಆ ಸೈನ್ಯ ಇದೆ. ಬಡವಾಗ್ನಿಯ ಹಾಗುಂಟು, ಪ್ರಳಯಾಗ್ನಿಯ ಹಾಗುಂಟು. ಅವ ನಳ,
ಅವ ಸೇತುಬಂಧನ ಮಾಡಿದವನು ಹೌದು, ಬಡವಾಗ್ನಿಯಂತೆ ಪ್ರಳಯಾಗ್ನಿಯಂತೆ ಅಪ್ರತಿಮ ಯುದ್ಧ ವಿಕ್ರಮಿಯೂ ಹೌದು, ಅತುಳ ಬಲಶಾಲಿ ನಳನು. ರಾಮನಿಗೆ ತುಂಬ ಹತ್ತಿರ ಇದ್ದಾನೆ, ರಾಮನ ಸೇವಕನಿದ್ದಾನೆ, ಅತಿಶಯ ಸಾಮರ್ಥ್ಯ ಉಂಟವನಲ್ಲಿ. ಇವನೇ ಕಲ್ಲುಗಳನ್ನು ರಾಶಿ ಹಾಕಿ ಸೇತುವೆ ಕಟ್ಟಿದವನು ಇವನೇ, ಇವ ವಿಶ್ವಕರ್ಮಾಂಶದವನಿದ್ದಾನೆ ಅಂತ ಅವ ಹೇಳ್ತಾನೆ. 2 ಯೋಜನ ಅಗಲ 12 ಯೋಜನ ಉದ್ದದ ಬೆಟ್ಟ, ಇದನ್ನು ಹೆಗಲಿನಲ್ಲಿ ಹೊತ್ತುಕೊಂಡು ಬಂದಂಥವನಿದ್ದಾನೆ ನಳ. ಹೀಗೆ ಇವನನ್ನು ಬೇರೆ ಬೇರೆ ರೀತಿಯಿಂದ ಹೇಳ್ತಾನೆ. ಆಮೇಲೆ ಅಂಗದನ ಕುರಿತಾಗಿ ಹೇಳ್ತಾನೆ. ಸಾಕಿವನ ನೋಡದಿರು ನೋಡುವನು ಕದರ ವಲ್ಲಭನದನು ಜನ ಪಾಕಜಾತನ ನಂದನನ ನಂಗದನ ಈ ಕುಮಾರನ ಮೇಲೆ ಘನಲೋಕೈಕನಾಥನ ಮೋಹವಿವನ ಲೋಕೈಕನಾಥನ ಮೋಹವಿವನ ಸಮೀಕ ಕಾಣುವ ಬಟನ ನಿನ್ನಲಿ ಕಾಣಿ ನಾನಿಂದ ಸಾಕಿವನ ನೋಡದಿರು ಸಾಕು ಯುವರಾಜನಾದಂಥ ಅಂಗದ ವಾಲಿಕುಮಾರ, ನಿನ್ನ ಗರ್ವಭಂಗ ಮಾಡಿದ ವಾಲಿಯ ಮಗ ಅಂತ ಸ್ಪಷ್ಟ ಹೇಳ್ತಾನೆ ಶುಕ. ಬೇರೆ ಯಾರಲ್ಲ, ನಿನ್ನ ಗರ್ವಭಂಗ ಮಾಡಿದ ವಾಲಿಯ ಮಗ. ತ್ರಿಸಮುದ್ರದಲ್ಲಿ ಸಂಧ್ಯಾವಂದನೆ ಮಾಡುವ ವಾಲಿಯನ್ನು ಅಮುಕ್ಕಿದ ರಾವಣನನ್ನು ಬಾಲದಲ್ಲಿ ಸುತ್ತಿ ಉಪ್ಪು ನೀರು ಕುಡಿಸಿದ ವಾಲಿ ಹಿಂದಿನ ಸಂಚಿಕೆಗಳಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ನಾವು ಅದನ್ನು. ಅಂತಹ ವಾಲಿಕುಮಾರ ಅಂಗದ ರಾಮನಿಗೆ ಅತ್ಯಂತ ನೆಚ್ಚಿನವ, ಸೋದರ ಸದಸ್ಯನಿದ್ದಾನೆ ಅವ ರಾಮದೇವರಿಗೆ. ಅವನ ಸಾಧನೆ ಸಣ್ಣದೇನೂ ಅಲ್ಲ. ಕೈಲಾಸಕ್ಕೆ ನೀನು 20 ಕೈಗಳನ್ನು ಕೊಟ್ಟು ಒದ್ದಾಡಿದ್ದಿ, ಬೊಬ್ಬೆ ಹೊಡೆದಿದ್ದಿ. ಅವ 2 ಕೈಗಳಿಂದ ಕೈಲಾಸವನ್ನು ಅಲ್ಲಾಡಿಸಿದಂತಹ ವಿಕ್ರಮಿ. ಅವ ಅಪ್ರತಿಮನಿದ್ದಾನೆ, ಸಾಮಾನ್ಯನಲ್ಲ. ನೋಡವನನ್ನು. ವೃಷಭನೆಂಬಂತಹ ಕಪಿ ಇದ್ದಾನೆ, ಶಿವ ಸದೃಶವಾದ ಯುದ್ಧ ಅವನಿದ್ದಾನೆ. ಹೀಗೆ ಅಲ್ಲಿರುವಂತಹ ಅನೇಕ ಒಬ್ಬೊಬ್ಬರನ್ನು ಸೀತೆಯನ್ನು ಕದ್ದುಕೊಂಡು ಬಂದುದನ್ನು ತಿಳಿದು ಅವನನ್ನು ಹುಡುಕಲು ಕುಬೇರ ಪಟ್ಟಣಕ್ಕೆ ಹೋಗಿ ಬಂದ ಶುಕ ಇದ್ದಾನೆ. ಕಪಿಗಳಲ್ಲಿಯೂ ಅಂತಹ ಹೆಸರಿನವ ಇದ್ದಾನೆ. ಹಾಗೆ ಒಬ್ಬೊಬ್ಬನನ್ನು ಹೆಸರಿಸ್ತಾನೆ. ಸೀತೆಯನ್ನು ಕದ್ದೊಯ್ದ ಮೇಲೆ ಲೋಕದಲ್ಲಿ ಕೈಲಾಸ ಪರ್ವತವನ್ನು ಶೋಧಿಸಿ ಬಂದಂತಹ ವಿಕ್ರಮ ಇದ್ದಾನೆ. ಯಮನನ್ನು ದಿಗ್ವಿಜಯ ಸಮಯದಲ್ಲಿ ಸೋಲುಂಟು ಮಾಡಿ ಅವನ ಗದೆಯ ಭಾರಕ್ಕೆ ಬ್ರಹ್ಮದೇವರೇ ಬಂದು ನಿನ್ನನ್ನು ಉಳಿಸಿದ್ದಾನೆ. ಅಂತಹ ಗವಯ, ಗಜ, ಗವಾಕ್ಷ, ಶರಭ, ಗಂಧಮಾದನ ಎಲ್ಲ ಕಪಿಗಳ ರಾಮನ ಅವತಾರದ ನಂತರ ಸುಮುಖ ದುರ್ಮಕರ ಹೆಸರಿನ ಮೃತ್ಯು ಸ್ವರೂಪರಾದಂತಹ ರಾಕ್ಷಸರಿದ್ದಾರೆ. ಹಾಗೆ ಎಲ್ಲರ ಹೆಸರು ಪ್ರತ್ಯೇಕವಾಗಿ. ನೀನು ಸಿಟ್ಟು ಮಾಡಬೇಡ, ಮನಸ್ಸಿನಲ್ಲಿ ಕೋಪಗೊಳ್ಳಬೇಡ. ರಘುರಾಮನ ಸೈನ್ಯದ ಕೈಯಲ್ಲಿ ಸೋತು ಪುನಃ ನೀನು ಸಿಲುಕಿಕೊಳ್ಳುವುದು ಬೇಡ. ಬ್ರಹ್ಮನಿಗೆ ಕೂಡ ಸಾಧ್ಯವೇ ಇಲ್ಲ ಸುರರಾಜ. ಅಂತಹ ಸೈನ್ಯ, ಅಭೇದ್ಯವಾದಂತಹ ಸೈನ್ಯ ರಾಮನ ಸೈನ್ಯ. ವಾನರರಲ್ಲಿ ಸುಷೇಣ, ಅವ ಧನ್ವಂತರಿ ಅಂಶದವ. ಅವನಿಗೆ ಔಷಧೀಯ ಗುಣ ಇದೆ, ರೋಗವನ್ನು ಗುಣಪಡಿಸುವಂತಹದ್ದು. ಸುಷೇಣ ವಾನರ ವೈದ್ಯನಿದ್ದಾನೆ, ಸಂಜೀವಿನಿಯಿಂದ ಬದುಕಿಸಿದ ವೈದ್ಯ, ದೇವತೆಗಳನ್ನು ಸಮೇತ. ಹಾಗೆ ಮುಕ್ಕಣ್ಣನನ್ನು ಎದುರಿಸುವಂತಹ ಸಾಮರ್ಥ್ಯವುಳ್ಳವನು ಹೌದು. ಹೀಗೆ ಶತ್ರು ಭಯಂಕರನಾದ ವಾನರ ಬ್ರಹ್ಮ ಜಾಂಬವನಿದ್ದಾನೆ. ಅಂತ ಜಾಂಬವರ ಬಗೆಗೆ ಅವ ಹೇಳ್ತಾನೆ. ಸಾಮಾನ್ಯನಲ್ಲ, ಜಾಂಬವನ ಜನನದ ಬಗ್ಗೆ ಹೇಳ್ತಾನಂತೆ ಶುಕ. ಕೇಳೋಣ. ಇವನ ಜನನದ ಮೇಲೆ ಜನಿಸಿದುದವನಿಗಡ ಬಳಿಕಾದವಿ ತ್ರೈಭುವನಗಡ ಸಲೆ ಜಗದೊಳಿತಗೆ ಕಿರಿಯರಿಲ್ಲ ಗಡ ಶಿವನ ಮದುವೆಯಲೀತ ಜೌವನದವನುಗಡ ಶಿವನ ಮದುವೆಯುಳೀತ ಜೌವನದವನುಗಡ ಚಿತ್ತೈದು ವಿಲಯದ ಜವನ ಸೂಜಿಗೆ ಸಿಕ್ಕ ಗಡಲೇ ಸಾಗಿ ನೋಡಿದ
ಅಲ್ಲಿ ಒಬ್ಬ ಇದ್ದಾನೆ, ಇಡೀ ಮೈ ಜೋತು ಹೋದಂತೆ ಕಾಣುತ್ತಾ ಇದೆ, ಬಾಗಿದ ಬೆನ್ನು ಕಾಣುತ್ತಾ ಇದೆ, ತನ್ನ ಹುಬ್ಬು ಬೆಳೆದು ಪೊದೆಯಂತೆ ಕೆಳಬಿದ್ದು ದೃಷ್ಟಿ ಕಾಣದಂತೆ ಕಾಣುತ್ತಾ ಇದ್ದಾನೆ. ಆದರೆ ಅಸಾಮಾನ್ಯ ವಿಕ್ರಮಿಯವ ಜಾಂಬವ, ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದವನಿದ್ದಾನೆ. ನೀನು ಪೂಜಿಸುವಂತಹ ಶಿವದೇವರಿಗೆ ಗಿರಿಜಾ ಕಲ್ಯಾಣ ಆಗುವಾಗ ಅದರ ಮೇಲ್ತನಿಕೆಯಲ್ಲಿದ್ದವ ಕೈಲಾಸದಲ್ಲಿ, ಬಲಿಚಕ್ರವರ್ತಿ ಯಾಗ ಮಾಡುವ ಸಂದರ್ಭದಲ್ಲಿ ಯಾಗಕ್ಕೆ ಬೇಕಾದಂತಹ ಪರಿಕರಗಳನ್ನು ಒದಗಿಸಿದ್ದಾರೆವ. ಮಾತ್ರ ಅಲ್ಲ, ಬಲಿಯ ಜೊತೆಗೆ ಸಮುದ್ರ ಮಥನ ದೇವತೆಗಳನ್ನು ಮಾಡುವಾಗ ಆ ಮಥನದಲ್ಲಿ ಔಷಧಿ ಗುಣಗಳುಳ್ಳಂತಹ ಗಿಡಮೂಲಿಕೆಗಳನ್ನು ಹಾಕಿದ್ದಾನೆ. ಆ ಅಮೃತ ಬರುವುದಕ್ಕೆ ಕಾರಣ. ಆ ಸಂದರ್ಭದಲ್ಲಿ ಅಮೃತಪಾನ ಮಾಡಿದ್ದಾನೆ. ದೇವಾಸುರ ಯುದ್ಧದಲ್ಲಿ ಇಂದ್ರನಿಗೆ ಸಹಕಾರ ಮಾಡಿದ್ದಾನೆ. ಆ ಕಾಲದಲ್ಲಿ ಸೂರ್ಯನ ಜೊತೆಗೆ ಪಂಥಾಹ್ವಾನ ಮಾಡಿ ಮೇರುವನ್ನು ದಿವಸಕ್ಕೆ 2 ಸಲ ಸುತ್ತು ಬರುತ್ತಿದ್ದ. ಅದು 20 ಸಲ ಅಂತ ಉಲ್ಲೇಖ ಇದೆ, 2 ಸಲ ಅಂತ ಉಲ್ಲೇಖ ಇದೆ. ಅಂತಹ ವಿಕ್ರಮ ಇದ್ದಾನೆ ಜಾಂಬವ. ಅಸಾಮಾನ್ಯ, ಸಾಮಾನ್ಯನೇನು ಅಲ್ಲ. ಅವ ಮುದಿಯನಂತೆ ಕಾಣುವುದು, ಆದರೆ ಅವನ ವಿಕ್ರಮಕ್ಕೆ ಮುದಿತನ ಇಲ್ಲ. ರಾಮಸೇವಕನಿದ್ದಾನೆ, ಅವನ ನೇತೃತ್ವದಲ್ಲಿ 10 ಕೋಟಿ ಕರಡಿಗಳಿದ್ದಾರೆ ಅಂತ ಶುಕ ಹೇಳ್ತಾನೆ. ನೋಡು, ಆಚೆ ಮತ್ತೊಬ್ಬ ಕಾಣ್ತಾನೋ, ಅವ ರಾಮಕಿಂಕರ, ಸಾಮಾನ್ಯನಲ್ಲ ಅವ. ನಿನಗೆ ತೋರಿಸ್ತೇನೆ ಅವ ಯಾರು ಅಂತ. ಅಕ್ಷನೇ ಮುಂತಾದಂತಹ ರಾಕ್ಷಸರು ಮಾತ್ರ ಅಲ್ಲ, 700 ಜನ ವೀರ ರಾಕ್ಷಸ ಕುಮಾರನನ್ನು ಒಬ್ಬನೇ ಗುದ್ದಿ ಅವರನ್ನು ಕೊಂದಿದ್ದಾನೆ. ಆ ಸಂದರ್ಭದಲ್ಲಿ 10,000 ಮಂದಿ ಸತ್ತು ಹೋಗಿದ್ದಾರೆ. ಲಂಕಾ ನಗರದನ್ನು ಬೆಂಕಿಯಿಂದ ಕಣ್ಣೀರ ಕೋಡಿಯಲ್ಲಿ ಬೀಳಿಸಿದ್ದಾನೆ. ಲಂಕೆಯಲ್ಲಿ ಕಣ್ಣೀರು ಹರಿಯುವ ಸೀತೆಯ ಕಣ್ಣೀರನ್ನು ಒರೆಸುವ ಕೆಲಸ ಮಾಡಿದ್ದಾನೆ. ಅದು ಯಾರು ಅಂತ ಹೇಳ್ತಾನೆ. ಹನುಮನೆಂಬ ವಿಧಾನವಗೆ ಅವ ಅನುವರಕ್ಕೆ, ಅವನ ಅನುವರಗೆ ಜೀವನಲ್ಜುವನು ಮಿಕ್ಕಿನ ಸರೋಜಮರಾದುರ ನರ ಭುಜಂಗಮರ ಮನದುಳ್ಳಾರನು ಹುಲ್ಲ ಕಡ್ಡಿಯ ಕೊನೆಗೆ ಲೆಕ್ಕಿಸದಾತನಾತನ ನೆನಗಿ ಗಿಮ್ಮಿಗಿಲದಟದೆ ಅದಟರದಿ ನೋಡವರ ನೀನದ ನೋಡ್ ಹನುಮನೆದು ಅಭಿದಾನ ಅವನಿಗೆ ಹನುಮಂತ ಅಂತ ಹೆಸರು. ಅವನಿಗೆ ಹುಟ್ಟುವಾಗ ಸುಂದರ ಅಂತ ನಾಮಕರಣ ಆದದ್ದು. ಹನು ಊದಿಕೊಂಡ ಕಾರಣ ಹನುಮಂತ. ಅವ ಮರುತ ಸಂಜಾತನಿದ್ದಾನೆ, ಮಾರುತಿ ಇದ್ದಾನೆ, ಪ್ರಭಂಜನ ಕುಮಾರನಿದ್ದಾನೆ, ಅಂಜನಾದೇವಿಯ ಮಗನಾಗಿ ಆಂಜನೇಯನಿದ್ದಾನೆ. ಅವನ ವಿಕ್ರಮದ ಕುರಿತಾಗಿ ಹೇಳ್ತಾರೆ, ಬ್ರಹ್ಮ, ದೇವ, ದಾನವ, ಮಾನವ, ರಾಕ್ಷಸ, ನಾಗಲೋಕ, ಯಾವ ಲೋಕಕ್ಕೆ ಹೋದರೂ ಇವನನ್ನು ಮೀರುವ ವಿಕ್ರಮಿಗಳಿಲ್ಲ. ಹುಲ್ಲು ಕಡ್ಡಿಯ ಹಾಗೆ ಇವನ ಮುಂದೆ ಅವರ ವಿಕ್ರಮ. ಯಾರನ್ನು ಲೆಕ್ಕಿಸುವ ಜನ ಅಲ್ಲ ಮನಸ್ಸು ಮಾಡಿದರೆ. ಶಿವನೇ ಕದನಕ್ಕೆ ಇವನ ಜೊತೆಗೆ ಹೆದರಿಯಾನ, ಶಿವಾಂಶನೂ ಹೌದು ಅಂತ ಹೇಳ್ತಾನೆ. ಅವನ ಪರಾಕ್ರಮದ ಯುದ್ಧಕ್ಕೆ ನಿನ್ನ ಮೂಲ ಬಲವೇ ಸಾಕಾಗುವುದಿಲ್ಲ ರಾವಣ. ಅವ ಏಕಾಂಗ ವೀರ, ಒಬ್ಬನೇ ಸಾಕಾಗ್ತದೆ ಅವ ಹುಡಿ ಮಾಡಲಿಕ್ಕೆ. ಅವನ ರಭಸದ ಮುತ್ತುವಿಕೆಗೆ ಸುರರು ಒಟ್ಟಾಗಿ ನಿಂತರು. ಸಮುದ್ರವತನ ಮಾಡುವಾಗ 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರಿದ್ದರು. ಅವರು ಒಟ್ಟು ಸೇರಿದ್ರು, ಒಬ್ಬ ಹನುಮಂತ ಅಲ್ಲ. ಅವತ್ತು ವಾಲಿಯೇ ಏಕಾಂಗ ವೀರನಾಗಿ ಸಮುದ್ರ ಮಥನ ಮಾಡಿದ್ದಾನೆ. ಅವನಿಗಿಂತ ವಿಕ್ರಮಿ ಹನುಮಂತ ಅಂದರೆ ಸಾಮಾನ್ಯ ಅಲ್ಲ. ಸಂಬಂಧದಲ್ಲಿ ಅವನ ಅಳಿಯ. ಆ ಕಾರಣದಿಂದ ನಿನ್ನ ನಗರದ ತೋಳುಬಲವುಳ್ಳ ವೀರರನ್ನು ಸದೆ ಬಡಿದ ಗೌರವ ಏನುಂಟು ಲಂಕಾದಾನದ ಸಂದರ್ಭದಲ್ಲಿ, ಅದು ನೆತ್ತಿಯಿಂದ ಉಂಗುಷ್ಟದವರೆಗುಂಟು ಅವನ ಹತ್ರ. ಆ ಗರ್ವ, ಅಷ್ಟು ಕೆಲಸ ಮಾಡಿದ್ದಾನೆ. ಇವನಿಗಿಂತ ವಿಕ್ರಮಿಗಳಿದ್ದಾರೆ ಉಳಿದವರು, ಇದು ಸತ್ಯ. ಹೆಸರಾಂತ ಶರಭ, ರುಮಣ್ವ, ಕೇಸರಿಯ ಒಂದು ಘಟನೆಯನ್ನು ವಾಲ್ಮೀಕಿಗಳು ರಾಮಾಯಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಬ್ಬ ಶಂಬಸಾರದ ಅಂತ ಒಬ್ಬ ಮಾಯಾವಿ ರಾಕ್ಷಸ ಇದ್ದನಂತೆ. ಅವ ಆನೆಯ ರೂಪವನ್ನು ಧರಿಸಿಕೊಂಡು ಇಡೀ ಕಪಿಗಳಿಗೆ ಎಲ್ಲ ತೊಂದರೆ ಕೊಡ್ತಾ ಇದ್ದ ಕಿಷ್ಕಿಂದೆ ಆಸ್ಪಾಸಿನಲ್ಲಿ. ಶಂಬಸಾರ ಅಂತ ಹೆಸರು, ಯುದ್ಧಕಾಂಡದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಶಂಬಸಾರ ಅವ ಆನೆಯದ್ದೇ ರೂಪ ಧರಿಸೋದು, ಆನೆ ಹಿಂಡಿನಲ್ಲಿ ಸೇರುವಂತಹದ್ದು, ಕೃಷಿಯನ್ನು ನಾಶ ಮಾಡುವಂತಹದ್ದು,
ಮಾತ್ರ ಅಲ್ಲ, ಅಹಂಕಾರದಿಂದ ಮದಬಂಧವನಂತೆ ಓಡಾಡುವಂಥದ್ದು, ಪ್ರಾಣಿಗಳಿಗೆ ಹಿಂಸೆ ಕೊಡುವಂಥದ್ದು. ಇವನನ್ನು ಕೇಸರಿ ಅಂದರೆ ಅಂಜನೆಯ ಗಂಡ ಹನುಮಂತನಿಗೆ ಪಿತೃಸ್ಥಾನದಲ್ಲಿ ಆ ಕೇಸರಿ ಶಂಬಸಾರನನ್ನು ಕೊಂದು ಮುಗಿಸಿದ್ದಾನೆ. ಅಂತಹ ವಿಕ್ರಮಿಯಾದ ಕೇಸರಿ ಇದ್ದಾನೆ. ಮೈಂದ ದ್ವಿಧ ಅಶ್ವನಿ ಕುಮಾರರು, ರಂಭ ರುಮಾದಿ ಇವರು ದದಿಮುಖ. ಅದೇ ರೀತಿ ಪ್ರತಿಭಟಿಸಲಿಕ್ಕೆ ಅಸಾಧ್ಯರಾದಂತಹ ರಾಕ್ಷಸರು ಇವರೆಲ್ಲ. ಲಯಕಾಲದ ಶಿವನ ಹಣೆಗಣ್ಣಿನ ಕಿಡಿ ಇರುವಂತಹ ಮುಸವಗಳು ಅಂದರೆ ಕಪ್ಪು ಮುಖದ ಕೋತಿಗಳು, ಮುಸವಗಳು ಅಂತ ಹೆಸರು, ಅವುಗಳಿದ್ದಾರೆ. ಉದ್ದವಾದಂತಹ ಬಾಲ, ಆ ಬಾಲದಲ್ಲಿ ಗೊಂಡೆಯ ಹಾಗೆ ಇರುವಂತಹದ್ದು ರೋಮ ಕೂಪಗಳು, ಗೋಲಾಂಗುಲ ಅಂತ ಬಂದದ್ದು ಹಾಗೆ, ಅದು ಗೊಂಡೆಯ ಆಕಾರದಲ್ಲಿರುವಂತಹ ಕಪ್ಪಿಗಳು. ರಾತ್ರಿಯ ಮೋಡದಿಂದ ಭಾರಿ ಸಿಡಿಲಿನಂತೆ ಸಿಂಗಳೀಕಗಳ ಸೈನ್ಯ ಇದೆ. ಕರಡಿಗಳು ಕಗ್ಗತ್ತಲೆಯ ಗವಿಗಳಿಂದ ತುಂಬಿದ ಭಾರಿ ಕಪಿಗಳ ಸಮೂಹ ಇದೆ, ಅದು 10 ಕೋಟಿ ಇದೆ. ಹಾಗೆ ಒಟ್ಟು ರಾಮಸೇನೆಯಲ್ಲಿರುವಂತಹ ಆನೆ, ಕುದುರೆ, ರಥ, ಕಾಲಾಳುಗಳು ಇದು ಯಾವುದು ಇವರಿಗಿಲ್ಲ. ಇವರಿಗೆ ಅದರ ಹಂಗೆ ಇಲ್ಲ. ಮಾತ್ರ ಅಲ್ಲ, ಸಿದ್ಧಪಡಿಸಿಕೊಂಡ ಆಯುಧ ಇಲ್ಲ ಅವರಿಗೆ. ಈಟಿ, ಕಟಾರಿ, ಬಿಲ್ಲು, ಬಾಣ ಅಲ್ಲ, ಎಲ್ಲ ಕಲ್ಲುಗುಂಡುಗಳು, ಮರದ ಕೊಂಬೆಗಳು, ಬೆಟ್ಟಗಳನ್ನು ಎತ್ತಿಕೊಂಡು ಬರುವಂತಹದ್ದು ಬೇಡ. ಪರಚಿದ್ರೆ ಸಾಕು, ಕಚ್ಚಿದ್ರೆ ಸಾಕು. ಕಪಿಗಳಿಗೆ ಪ್ರತ್ಯೇಕ ಆಯುಧ ಬೇಡ. ಇವರಿಗೆ ವೇತನ ಉಂಟಾ? ನಮ್ಮಲ್ಲಿರುವವರೆಲ್ಲ ವೇತನ ಪಡೆಯುವವರು, ಸಂಬಳಕ್ಕೆ ಕೆಲಸ ಮಾಡುವವರು ಇರುವಂತಹದ್ದಿಲ್ಲಿ. ಆ ಸಂಬಳ ಎಷ್ಟು ಸಿಗ್ತದೆ ಅಷ್ಟೇ ದುಡಿತಾರೆ. ಇವರಿಗೆ ವೇತನಗಳುಂಟ? ಸೈನ್ಯಕ್ಕೆ ಇಲ್ಲ. ಎದುರಿಸಬೇಕಾದ ಕಡು ಕದನದಲ್ಲಿ ಹಿಂಜರಿಯುವ ಹೇಡಿತನ ಉಂಟ? ಇವರಿಗೆ ವೇತನ ಇಲ್ಲ, ಹೇಡಿತನ ಇಲ್ಲ, ಇವರ ಕಲ್ಲಿ ಆಯುಧ ಇಲ್ಲ. ಇವರ ಹತ್ತಿರುವಂಥದ್ದು ಪ್ರಭು ನಿಷ್ಠೆ, ಪ್ರಭು ಶ್ರದ್ಧೆ, ರಾಮಶ್ರದ್ಧೆ, ಸುಗ್ರೀವನ ಮೇಲೆ ಭಕ್ತಿ ಇದು ಇರುವಂತಹದ್ದು. ಪಾತಾಳದಿಂದ ಹಿಡಿದು ಬ್ರಹ್ಮಲೋಕದವರೆಗೆ ಯಾಮ ಸಮಯದಲ್ಲಿಯೂ ಇವರನ್ನು ತಡೆಯೋರು. ಇವರಿಗೆ ರಾತ್ರಿ ಹಗಲು, ಬೆಳಗ್ಗೆ ಮಧ್ಯಾಹ್ನ, ಲೋಕಾಂತರ, ನಿರ್ಬಂಧ, ನಿಷೇಧ ಎಂಥದಿಲ್ಲ. ಇವರು ಖುಷಿ ಬಂದಲ್ಲಿಗೆ ಹೋಗ್ತಾರೆ. ಸರ್ವತಂತ್ರ ಸ್ವತಂತ್ರರು, ಸ್ವೇಚ್ಛಾಚಾರಿಗಳು ಅಂತ ಅರ್ಥ ಅಲ್ಲದಕ್ಕೆ ಸರ್ವತಂತ್ರ ಸ್ವತಂತ್ರರಿದ್ದಾರೆ. ನಿನ್ನ ಸಾವಿಗೂ ಕೇಡಿಗೂ ದೇಹವನ್ನು ಒಪ್ಪಿಸಲು ಸಿದ್ಧರಿರುವಂತಹ ತಮ್ಮ ತೋಳುಗಳಿಗೆ ಪೂಜೆ ಮಾಡಿಸಿಕೊಳ್ಳುವ ಯಾರಿದ್ದಾರೆ ಅಂತಹ ವಿಕ್ರಮಿಗಳು ಇವರು ಇರುವಂತಹದ್ದು ಅವ ಹೇಳ್ತಾನೆ. ಹೆಸರಾಂತ ಹರೆಯದ 700 ಕೋಟಿ ಎಲ್ಲ ಕಪಿಗಳು, ಅವರ ಸಪ್ತಸಾಗರವನ್ನು ದಾಟುವವರು, ಬ್ರಹ್ಮ ಸೃಷ್ಟಿಯಲ್ಲಿಗೆ ಹೋಗುವವರು. ಇವರ ಸಾಮರ್ಥ್ಯ ಅಸಾಮಾನ್ಯದ್ದು, ಅದು ಅಲ್ಲ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಪಿ ಸಮೂಹವನ್ನು ಇವರು ಹೊಗಳುತ್ತಾರೆ. ಮುಂದೆ ನೋಡೋಣ ಆಮೇಲೆ ಏನು ಅಂತ. ಮಾಯೆದು ತಾನೈಸಿ ಸಿರಿನಾರಾಯಣನ ನಾಡಾಡಿ ಕೋಡಗಕೀಯ ಶೇಷ ಗುಣಂಗಳುಂಟೇ ಪೂರ್ವ ಕಾಲದಲ್ಲಿ ರಾಯನಿ ರಕ್ಕಸರ ಕುಲಕ್ಕೆ ಸಗಾಯ ಶೂರನು ನೀನು ನಿನ್ನೊಡನಾಯತದ ರಣ ಕೊದಗುವುದು ಬೆರಗಲ್ಲವೇ ಎಲ್ದ ಮಾಯೆಯದು ಇದು ಶ್ರೀಮನ್ನಾರಾಯಣನ ಮಾಯೆ ಅಂತ ಹೇಳ್ತಾರೆ ಶುಕ. ಭಗವಂತನ ಮಾಯೆ ಇದು. ಅಂದ್ರೆ ಈ ಕಪಿಗಳು ಎಲ್ಲ ಮಾಯಾ ವಿಲಾಸದಿಂದ, ದೇವತೆಗಳ ಮಾಯೆಯಿಂದ ಹುಟ್ಟಿಕೊಂಡವರು. ನೀ ಮಾಯೆಯೋ ನಿನ್ನಳು ಮಾಯೆಯೋ ಅಂತ ನಾವು ಹೇಳ್ತೇವೆ. ಮರಿ ಕಪಿಗಳು ನೋಡು ನೀನು, ಗುಂಪು ಗುಂಪು ಗುಂಪಾಗಿ ಅಲ್ಲಲ್ಲಿ ಓಡಾಡುದು ನಿರ್ಭೀತಿಯಿಂದ. ಈ ದೊಡ್ಡ ದೊಡ್ಡ ಕಪಿಗಳ ಸಂಗತಿ ಆಯಿತು. ಮರಿ ಕಪಿಗಳನ್ನು ಗುಂಪು, ಅವರ ಧೈರ್ಯ ನೋಡು ಆ ಮರಿ ಕಪಿಗಳದ್ದು. ಹಿಮವತ್ ಪರ್ವತದ ಮೇಲೆ ಹೋಗುವ ಸಾಮರ್ಥ್ಯ ಉಳ್ಳವರು. ಮಾತ್ರ ಅಲ್ಲ, ಧ್ರುವ ಪಟ್ಟಣಕ್ಕೆ ಹಾರುವ ಸಾಮರ್ಥ್ಯ ಉಳ್ಳವರು. ಎಲ್ಲಿಯಾದರೂ ನಿನ್ನ ಸುದೀರ್ಘವಾದಂತಹ ಜೀವನಾನುಭವದಲ್ಲಿ ಸಾಮಾನ್ಯ ಕಪಿಗಳಿಷ್ಟು ವಿಕ್ರಮವನ್ನು ನೀನು ನೋಡಿದೆ ಹೇಳ್ತಾನೆವ. ಹೌದು, ಸಾಧಾರಣ ಕೋಡಗಗಳಿಗೆ ಹಿಂದಿನ ಕಾಲದಲ್ಲಿ ಇಂತಹ ಶಕ್ತಿ ಇತ್ತು. ನೀನು ಕೃತ ತ್ರೇತ 2 ಯುಗ ಧರ್ಮವನ್ನು ಕಂಡಿದ್ದೀರಿ ರಾವಣ ನೀನು. ಈ ಮಹಾಗುಣಗಳು ಕಪಿಗಳಿಗೆ ಎಲ್ಲಿತ್ತು ನಿನ್ನ ಜೀವನಾನುಭವದಲ್ಲಿ ಹೇಳು. ಆ ಕಾರಣದಿಂದ ರಾಕ್ಷಸರ ಸಮೂಹಕ್ಕೆ ನೀನು ರಾಜ, ಅಸಹಾಯ ಶೂರ. ನಿನ್ನ ವಿಕ್ರಮದ ಬಗ್ಗೆ 2 ಮಾತಿಲ್ಲ. ಆದರೆ ಸಾಮಾನ್ಯ ಕಪಿಗಳಿಗೆ, ಕರಡಿಗಳಿಗೆ, ಸಿಂಗಳೀಕಗಳಿಗೆ, ಇವುಗಳಿಗೆ
ಶಕ್ತಿಯಲ್ಲಿಂದ, ವಿಕ್ರಮ ಎಲ್ಲಿಂದ? ರಾಕ್ಷಸರನ್ನು ಕೆದಕುವಂಥದ್ದು. ಬೆಟ್ಟಗಳನ್ನು ಮರಗಳನ್ನು ಹಿಡಿದ ಕಪಿ ಸೈನ್ಯ ದುರ್ಗತಿ ಮುತ್ತಿಗೆ ಹಾಕಿದೆ. ಇವತ್ತಿನವರೆಗೆ ಪ್ರಪಂಚದಲ್ಲಿ ನಿನಗೆ ಗೊತ್ತುಂಟ ಹೀಗೊಂದು ಕತೆ? ಕಪಿಗಳು ಚಾಪಲ್ಯವನ್ನು ಬಿಟ್ಟು ಒಂದು ಏಕಸೂತ್ರದಲ್ಲಿ, ಒಂದು ಆಜ್ಞಾಶಕ್ತಿಯಲ್ಲಿ ನಿಯಂತ್ರಣದಲ್ಲಿದ್ದು ಆಜ್ಞಾ ಪಾಲನೆ ಮಾಡುವಂತಹ ಸಂಗತಿ ನಿನಗೆ ಗೊತ್ತುಂಟ? ಶಿಸ್ತಿನ ಸಿಪಾಯಿಗಳಂತೆ ಇದ್ದಾರೆ ನೋಡು ಕಪಿಗಳು, ಮರಿ ಕಪಿಗಳು ಸಹಿತ, ದೊಡ್ಡ ಕಪಿಗಳಲ್ಲ. ಇದನ್ನು ನೋಡಿದ್ದ. ಮುತ್ತಿಗೆಯನ್ನು ತೆಗೆಯುವ ಕಪಿಗಳ ಈಗ ಮುತ್ತಿಗೆ ಏನುಂಟು, ಅವರ ವಿಕ್ರಮದ ಪ್ರದರ್ಶನ ಏನುಂಟು, ಇದರ ಮುಂದೆ ನಾನಿದ್ದೇನೆ ಅಂತ ಹೇಳುವ ಎದೆಗಾರಿಕೆ ಉಳ್ಳ ಒಬ್ಬ ರಾಕ್ಷಸ ವೀರನನ್ನು ಹೇಳು ನೀನು. ಶುಕ ಸಾರಣರು ಪ್ರಶ್ನೆ ಮಾಡ್ತಾರೆ. ಇಷ್ಟು ಬೊಬ್ಬೆ ಹತ್ತಿ, ಇಷ್ಟು ಸಂಖ್ಯೆಯಲ್ಲಿ ಉಂಟು, ಮೂಲಬಲ ಉಂಟು, ನಿನ್ನ ಹತ್ರ ಎಲ್ಲ ಉಂಟು, ಆದರೆ ಈಗ ಕಪಿಗಳ ಎದುರು ನಾನಿದ್ದೇನೆ ಅಂತ ಹೇಳುವ ಒಬ್ಬ ವೀರನನ್ನು ಹೇಳು ನೀನು. ಯಾರೂ ಇಲ್ಲ. ಹಾಗೆ ಇಡೀ ಲಂಕೆ ಭೀತಿಯ ವಾತಾವರಣದಲ್ಲಿ ಮುಳುಗಿ ಹೋಗಿದೆ. ಪ್ರತಿಯೊಬ್ಬರ ಹೃದಯದಲ್ಲಿ ತಳಮಳ ಉಂಟಾಗಿದೆ, ಆತಂಕ ಉಂಟಾಗಿದೆ ಕಪಿಗಳ ಸಾಮರ್ಥ್ಯವನ್ನು ಕಂಡು. ಅದಕ್ಕಾಗಿ ಸೀತೆಯನ್ನು ಒಪ್ಪಿಸಿಬಿಡು. ಇತ್ತು ಕಳೆ ಸೀತೆಯ ನಿರರ್ಥಕವಾಗಿ ಸತ್ತು ಹೋಗಬೇಡ. ಶುಕನ ಎರಡನೇ ನೀತಿ, ಎರಡನೇ ಸಲ ಹೇಳುವಂಥದ್ದು. ಒಮ್ಮೆ ಅಲ್ಲಿ ಹೇಳಿದ್ದಾನೆ ಅವ, ನಿಜಾನುಜನನು ಕರೆದು ನೀನು ಒಡಗೂಡು, ಸೀತೆಯನ್ನು ಕೊಡುವಂತ ಅಲ್ಲಿ ಹೇಳ್ತಾರೆ ಶುಕ ಶರಣರು. ಇಲ್ಲಿ ಮತ್ತೆ ಈ ಮಹಾಸಭೆಯ ಮುಂದೆ, ಅಲ್ಲಿ ಗುಟ್ಟಿನಲ್ಲಿ ಹೇಳುವಂಥದ್ದು ಒಳಗೆ, ಇಲ್ಲಿ ಮಹಾಸಭೆಯ ಮುಂದೆ ಶುಕ ಹೇಳ್ತಾನೆ, ಸೀತೆಯನ್ನು ಒಪ್ಪಿಸು, ವ್ಯರ್ಥವಾಗಿ ಸತ್ತು ಹೋಗಬೇಡ. ನಾನು ಸುಳ್ಳು ಹೇಳುವುದಿಲ್ಲ. ಹಗೆತನದ ಪಂಥವನ್ನು ಹಿಡಿದವನು ಮೇರು ಪರ್ವತದಂತೆ ವಾನರರ ಸಾಗರದ ನಡುವೆ ಇದ್ದಾನೆ ನೋಡು ಹೇಳ್ತಾನೆ. ದಾಶರಥಿಯ ಕೀರ್ತಿ ಲಕ್ಷ್ಮಿಯ ಕೊರಳಿನ ಒಡವೆಗಳಲ್ಲಿ ವಜ್ರದ ನಡುವಿನ ನಾಯಕ ರತ್ನದಂತೆ ಸುಗ್ರೀವ ಇದ್ದಾನೆ ನೋಡು. ಅವನ ವಿಜಯ ಮಾಲಿಕೆ ಏನುಂಟು, ಅದರ ಮಣಿಗಳಲ್ಲಿರುವಂತಹ ಪ್ರಧಾನ ಮಣಿಯಂತೆ ಸುಗ್ರೀವ ಇದ್ದಾನೆ ಅಲ್ಲಿ. ಹೇಳು. ಹಾಗೆ ವಿಷಕಂಠ ಶತ್ರು ಸಂಹಾರಕ್ಕೆ ರುದ್ರ, ರಾಮಾಯಣವೆಂಬ ಅನುಪಮ ರತ್ನಾವಳಿಯನ್ನು ಧರಿಸುವ ಸುಂದರ ಕೊಳಲುಳ್ಳವ ಸುಗ್ರೀವ. ಕೇವಲ ಸುಗ್ರೀವಾಜ್ಞೆ ಅಷ್ಟೇ ಅಲ್ಲ, ರಾಮಾಯಣಕ್ಕೆ ಅವ ಒಳ್ಳೆಯ ಮೌಲಿಕವಾದಂತಹ ವಜ್ರದಂತಹ ಹರಳುಳ್ಳಂತಹ ಸುಗ್ರೀವ ಇದ್ದಾನೆ. ಇವನೊಡನೆ ಹೋರಾಟ ಸುಖಕರವಲ್ಲ ಹೇಳ್ತಾನವ. ಸೀತೆಯನ್ನು ಕಳುಹಿಸಿಬಿಡು, ನಿನ್ನ ಭಾರವನ್ನು ಕಳೆದುಕೋ. ಗಿರಿ ಗಹ್ವರಿಯ ಗುಣಬಲೆ ತನುಜಯ ನಿತ್ತು ಕಡೆ. ನೋಡಿ ಮತ್ತೊಮ್ಮೆ ಹೇಳ್ತಾನೆ, ಈ ಭೂಜಾತೆಯನ್ನು ನೀನು ಕೊಟ್ಟು ಬಿಡು ಅಂತ ಶುಕ ಹೇಳ್ತಾನೆ. ಶ್ರೀಹರಿಯೇ ರಾಮನನ್ನು ಎಲ್ಲವನ್ನು ಅನುಸರಿಸಬೇಕು. ಸಮುದ್ರ ಸೇತುವೆ ಕಟ್ಟಲಿಕ್ಕೆ ಅವಕಾಶ ಕೊಟ್ಟದ್ದು ಶ್ರೀಹರಿಗೆ. ಮಾನವ ಸೇವಕರಾಗಿ ಕಪಿಗಳು ರಾಕ್ಷಸರೊಡನೆ ಯುದ್ಧಕ್ಕೆ ಬಂದದ್ದು ಯಾಕೆ? ನೀನು ಬುದ್ಧಿ ಹೇಳಲು ನಾವು ಸಮರ್ಥರೇ. ನಾನು ಬುದ್ಧಿ ಹೇಳಲಿಕ್ಕೆ ಸಮರ್ಥ ಅಲ್ಲ ಹೇಳ್ತಾನೆ. ರಾವಣನಿಗೆ ಸಿಟ್ಟು ಬಾರದೆ ಇರ್ತದೋ? ಅವ ಹೇಳ್ತಾನೆ, ಮಾಯಾವಿಲಾಸದ ಮಾತುಗಳನ್ನಾಡುವೆ ಅಲ್ಲ, ನಮ್ಮನ್ನು ನೀನು ತಿಳಿಯದವನು ಹೇಳು ಶುಕ. ಬೊಬ್ಬೆ ಹಾಕಲಿಲ್ಲ, ಸಮಾಧಾನದಿಂದ ಶುಕನ ಮಾತಿನಲ್ಲಿ ಯಾವುದೋ ಸತ್ಯದರ್ಶನ ರಾವಣನಿಗಾಗ್ತಾನೆ. ಒಳಗೆ ಅವನಿಗೂ ಭೀತಿಯ ಹುಟ್ಟಿಕೊಳ್ಳುತ್ತದೆ. ಆದರೆ ಯೋಚಿಸಿ ಮಾತನಾಡದೆ ಹೋದೆ ಅಲ್ಲ. ಕಪಿಗಳ ತಂತ್ರದ ಅತಿಬುದ್ಧಿಕತೆಯನ್ನು ಕಲಿತೆ ಅಲ್ಲ. ಆ ಮಾತನ್ನು ಬಿಡು, ಮಾನವೇಂದ್ರನನ್ನು ತೋರಿಸು. ಹಾಗೆ ನೀನು ಅದೆಲ್ಲ ಬಿಡು. ನನಗೆ ನೀನು ತೋರಿಸಬೇಕಾದ್ದು ಯಾರನ್ನಂದರೆ ಅವನನ್ನು, ಶ್ರೀರಾಮನನ್ನು ತೋರಿಸಬೇಕಾದ್ದು. ಕಪಿಗಳನ್ನು ಹೊಗಳುವುದು, ಸಿಂಗಳೀಕರನ್ನು ಹೊಗಳುವ ಸಂಗತಿಗಳು ಬೇಡ, ರಾಮನನ್ನು ತೋರಿಸು ಅಂತ ಹೇಳ್ತಾನೆ. ಕೇಳೋಣ. ಆದಡೀಗಿದು ಮನದ ಭಯದ ಹಾದಿಯಲಿ ನಿಗಮ ಪ್ರಸಿದ್ಧನ ಭೂದಿವಾನಲ ಸಲಿಲ ಸೂರ್ಯಾತ್ಮಕನ ನಚ್ಚುತನ ಆದಿನಾರಾಯಣನ ನಿನ್ನ ಸಹೋದರನ ರಕ್ಷಿಸಿದವನ ದೂರ್ವಾಳದಳ ಶ್ಯಾಮಳನ ರಾಮನ ನೋಡು ನೀನಿಂದ ಆದಿನಾರಾಯಣನ ನೋಡಿಂದ ಹಾಗಾದರೆ ನೀನು ರಾಮನನ್ನು ನೋಡು. ಮೇಲುಪ್ಪರಿಗೆಯಲ್ಲಿ ನಿಂತು ಲಂಕೆಯಲ್ಲಿ ಆ ರಾವಣನಿಗೆ ಶುಕ ಸಾರಣರು ಇಡೀ ರಾಮ ಸೈನ್ಯದ ವರ್ಣನೆಯನ್ನು ಮಾಡ್ತಾರೆ. ಯಾರ್ಯಾರು ಏನು ಎಲ್ಲಿ ಅಂತ ನೋಡ್ತಾನೆ. ಒಮ್ಮೆಲೆ ನಿನಗೆ ರಾಮನನ್ನು ನೋಡಬೇಕಾದ್ದಲ್ಲೋ, ನೋಡು ನೀನು, ಧೈರ್ಯವಾಗಿ ನೋಡು, ಮನಸ್ಸಿನಲ್ಲಿ ಯಾವ ಅಂಜಿಕೆಯೂ ಬೇಡ. ನೀನು
ಧೈರ್ಯವಾಗಿ ನೋಡವನನ್ನು, ಭಯವನ್ನು ತೊಲಗಿ ನೋಡು ವೇದ ಪ್ರಸಿದ್ಧನಾದಂತಹ ಶ್ರೀಮನ್ನಾರಾಯಣ. ಯಾವುದು ಭೂಮಿ, ಆಕಾಶ, ಅಗ್ನಿ, ಜಲ, ಸೂರ್ಯರು ತಾನೇ ಆದಂತಹ ನಾಶರಹಿತ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಇದು ಯಾವುದು ಅಂತ ಕೇಳಿದರೆ ಅವನೇ ಆದಂಥವನು, ಪ್ರಸಿದ್ಧನಾದವನವನು. ನಿನ್ನ ಸಹೋದರನನ್ನು ರಕ್ಷಿಸಿದವ, ಗರಿಕೆಯ ಹೆಸರಿನಂತೆ ಶ್ಯಾಮಲವರ್ಣನಾದವ, ವಿಭೀಷಣನಿಗೆ ಆಶ್ರಯವನ್ನು ಕೊಟ್ಟವ ಅಂತ ಹೇಳ್ತಾನವ. ಆದಿನಾರಾಯಣ ರಾಮನನ್ನು ನೋಡು. ಎಡತೋಳನ್ನು ವಿಭೀಷಣನ ಹೆಗಲ ಮೇಲಿಟ್ಟಿದ್ದಾನೆ, ಬಲತೋಳನ್ನು ಲಕ್ಷ್ಮಣನ ಹೆಗಲ ಮೇಲೆ ಇಟ್ಟಿದ್ದಾನೆ. ಲಕ್ಷ್ಮಣ ಖಡ್ಗ ಧರಿಸಿ ನಿಂತಿದ್ದಾನೆ. ಸ್ವಲ್ಪ ರಾಮನಿಗೆ ಅಪಚಾರ ಆದರೂ ಅವ ಖಂಡಿತ ಕಡಿಯದೆ ಬಿಡುವುದಿಲ್ಲ. ನೋಡು ನೀನು, ಬಾಣದ ಗರಿಯ ಮೇಲೆ ಎದ್ದು ತೋರುವಂತಹ ಬತ್ತಳಿಕೆ, ಬಾಣಗಳನ್ನು ತುಂಬಿಕೊಂಡಂತಹ ಬತ್ತಳಿಕೆ, ಆ ಬಾಣದ ಗರಿಗಳನ್ನು ನೋಡು, ಮೊನೆಗಳನ್ನು ನೋಡು ನೀನು. ರಾಮನ ಶ್ರೇಷ್ಠತ್ವ ಏನು ಅಂತ ನೋಡು. ವಿಭೀಷಣ ಅವನ ಮಾತಿಗೆ ಕಿವಿಗೊಟ್ಟು ನಿಂತಿದ್ದಾನೆ. ನೀನು ಇನ್ನೊಬ್ಬರ ಮಾತಿಗೆ ಕಿವಿ ಕೊಡುವುದಿಲ್ಲ. ರಾಮ ನೋಡು, ವಿಭೀಷಣ ಹೇಳುವ ಮಾತಿಗೆ ಅಂದರೆ ಲಂಕೆಯ ರಹಸ್ಯಗಳು, ಲಂಕೆಯ ಸಾಧ್ಯತೆಗಳು, ಇವರ ಬಗ್ಗೆ ವಿಭೀಷಣ ವಿವರ ಕೊಡ್ತಾ ಇದ್ದಾನೆ ರಾಮನಿಗೆ. ಅದನ್ನು ನೋಡು. ಅವನ ಬತ್ತಳಿಕೆಯಲ್ಲಿ ಕವಲು ಬಾಣಗಳಿದೆ, ಅದರಲ್ಲಿ ಉಭಯ ಬಾಣಗಳು, ಉಭಯ ಶಕ್ತಿಗಳು. ಕವಲು ಬಾಣಗಳು ಅಂದರೆ ಹಾಗೆ, ಅಂತಹ ಶ್ರೇಷ್ಠ ಬಾಣಗಳಿದೆ. ಸಜೀವ ಶರಗಳು, ಹಗೆಗಳನ್ನು ಕೊಂದು ಅವನ ದೇಹವನ್ನು ತೋಡಿ ರಕ್ತವನ್ನು ಚೆಲ್ಲುವ ಉತ್ಸಾಹದಿಂದ ಬೊಬ್ಬೆ ಹಾಕಿ ಬೇಡಿಕೊಳ್ಳುತ್ತಿವೆ ಅವು. ಲಕ್ಷ್ಮಣನ ಕೈಯಲ್ಲಿ ಖಡ್ಗ ಜಳಪಿಸ್ತಾ ಉಂಟು. ಹಾಗಾದ ಕಾರಣ ಮರೆಯ ಮಾತು ಬೇಡ. ರಾಮನನ್ನು ಏನು ಎಷ್ಟು ಶಕ್ತಿಯಿಂದ ಅಂತ ತಿಳಿಯುವುದಕ್ಕೆ ನಿನಗೆ ಮತ್ತೊಂದು ಉದಾಹರಣೆ ಬೇಡ. ಆದರೂ ರಾಮನ ದೇವಯೋಗ್ಯತೆಯನ್ನು ಹೇಳ್ತಾನೆ, ಕೇಳೋಣ. ಕರ್ತನಾಗಿಗನ ಮರರಿಗೆ ಸಮವರ್ತಿಯಾಗಿಗನ ಸುರರಿಗೆ, ಕಡು ಧೂರ್ತನಾಗಿಗ ನಣಕರಿಗೆ ನಿಶ್ಚೈಕ ಶರಣರಿಗೆ, ಭೃತೃವಾಗಿಗ ನವರಿಗಪವರ್ತಿಸಲು ನೋಡರಸನಾನ, ವರ್ತಿಸಲು ನೋಡರಸನಾನ ಮೂರ್ತಿಯಲಿ ತೋರ್ಪಾತನೀ, ರಘುನಾಥ ನೋಡಿದ ಕರ್ತನಾಗಿಗ ನಮರರಿಗೆ, ಅಯ್ಯ ದೇವತೆಗಳಿಗೆ ಪ್ರಭು ಆಗಿದ್ದಾನೆ, ದೇವಾದಿ ದೇವ ರಾಮ. ಅವ ಕರ್ತನಾಗಿಹ, ಇದು ಕರ್ತಾರನ ಕಮ್ಮಟ ಹೇಳ್ತಾನೆ. ಅವನೇ ಕರ್ತ, ಅವನ ಸೃಷ್ಟಿ ಇದು. ರಾಕ್ಷಸರಿಗೆ ಯಮ ಸದೃಶ ಅವ, ತನ್ನನ್ನು ಹೀಯಾಳಿಸುವವರಿಗೆ ದುಷ್ಟ, ಒಳ್ಳೆಯವರಿಗೆ ಒಳ್ಳೆವ. ಒಮ್ಮೆ ಮನಸ್ಸಿನಿಂದ ಭಕ್ತನಾದರೆ ಅವ ಪೋಷಕನಾಗಿದ್ದಾನೆ. ಭರ್ತೃವಾಗಿಹ ಅಂತಹ ರಾಮ. ವಿಚಾರ ಮಾಡಿ ನೋಡು ನೀನು. ಅವರವರಿಗೆ ಅವರವರ ಭಾವಕ್ಕೆ ತಕ್ಕಂತೆ ರಾಮ ಕಾಣಿಸಿಕೊಳ್ತಾನೆ. ರಘುನಾಥ ಒಬ್ಬನೇ ಅವ, ಬೇರೆ ಬೇರೆ ವ್ಯಕ್ತಿಯಲ್ಲ, ಬೇರೆ ಬೇರೆ ಸ್ವಭಾವದ ಸ್ವರೂಪದ ಗುಣಗಳ ನಿಧಿಯಾಗಿದ್ದಾನೆ ರಾಮ. ಹಾಗಾಗಿ ನಾನಾ ಮೂರ್ತಿಗಳ ರೂಪದಲ್ಲಿ ಕಂಡಿದೆ. ಏಕಂ ಸತ್ ವಿಪ್ರಾಹಬಹುದು ಅವದಂತೆ ರಾಮ ಅದನ್ನು ಹೇಳ್ತಾನೆ. ನನಗೆ ಸಾವಿಲ್ಲ, ಬ್ರಹ್ಮದೇವರು ಶಿವದೇವರು ಅನುಗ್ರಹ ಮಾಡಿದ್ದಾರೆ ಅಂತ ನೀನು ಅಹಂಕಾರದಿಂದ ಕೊಚ್ಚಿಕೊಳ್ಬೇಡ. ಆ ಆಯುಷ್ಯವನ್ನು ಬಿಟ್ಟು ಬಿಡು. ಇವ ಅಸುರಾರಿ, ಬ್ರಹ್ಮ ರುದ್ರರು ಅಂದರೆ ಬ್ರಹ್ಮ ಶಿವ ದೇವತೆಗಳು ಅಸುರಾರಿ ಅಪ್ಪಣೆಯಂತೆ ಇದ್ದಾರೆ, ಅವರ ನಿಯಂತ್ರಣದಿದ್ದಂತೆ. ಹಾಗಾದ್ರೆ ಬ್ರಹ್ಮನವರ, ಶಿವನವರ, ದೇವತೆಗಳವರ ಇದು ಯಾವುದು ಬೇಡ. ಅಸುರಾರಿ ಮನಸ್ಸು ಮಾಡಿದರೆ ನಿನ್ನ ಯಾವ ವರವೂ ನಿಲ್ಲುವುದಿಲ್ಲ. ಬ್ರಹ್ಮದೇವರು ವರ ಕೊಟ್ಟಿದ್ದಾನೆ, ಕೋಟಿ ವರ್ಷದ ಆಯುಷ್ಯ. ಶೈಮಿನಿಯಲ್ಲಿ ಯಮನಿಗೂ ರಾವಣನಿಗೂ ಯುದ್ಧ ನಡೆಯಿತು. ರಾವಣನನ್ನು ಕೊಲ್ಲುವುದಕ್ಕೆ ಯಮ ದಂಡ ಎತ್ತಿದ್ದಾನೆ. ಬ್ರಹ್ಮದೇವರು ಬಂದನಂತೆ, ಕೊಲ್ಲಬೇಡ ಅಂದರೆ ನಿನಗೆ ಕೊಲ್ಲಿಕ್ಕೆ ಆಗ್ತದೆ, ಆದರೆ ನಾನು ವರ ಕೊಟ್ಟಿದ್ದೇನೆ ಕೋಟಿ ವರ್ಷ, ನನ್ನ ವರವನ್ನು ಗೌರವಿಸುವಂತ ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ. ಅಂದರೆ ದೇವವರ್ಗದಲ್ಲಿ ಕೊಟ್ಟಂತಹ ಶಾಪಗಳು ಇನ್ನೊಂದು ದೇವರಿಗೆ ಅದು ಅಲ್ಲ, ಬಾಧಕವಲ್ಲ. ಆದರೆ ಒಬ್ಬ ದೇವರು ಕೊಟ್ಟಂತಹ ವರವನ್ನು ಇನ್ನೊಬ್ಬ ದೇವರೋ ದೇವತೆಯ ಗೌರವಿಸುವುದು ದೇವಧರ್ಮ. ಆ ಕಾರಣದಿಂದ ಇಲ್ಲಿ ಬ್ರಹ್ಮ ಮಹೇಶ್ವರರ ವರ ನಡೆಯುವುದಿಲ್ಲ. ನಿನ್ನ ಮನಸ್ಸಿನಲ್ಲಿ ಸಂಶಯ ಬೇಡ. ಅವನು ಮಾತಾಡ್ತಾನೆ, ದೇವಿಯರನ್ನು ಒಯ್ದು ನೀನು ಶರಣಾಗಿ ಒಪ್ಪಿಸು, ಸೀತಾಮಾತೆಯನ್ನು ಕೊಡು ಹೇಳ್ತಾನೆ. ಸೀತಾದೇವಿಯರನ್ನು ಒಯ್ದು ಸೀತೆಯನ್ನು ಕರ್ಕೊಂಡೋಗಿ ಒಪ್ಪಿಸು, ರಾಘವೇಶ್ವರನಿಗೆ ಮರೆ ಹೋಗು. ರಘುನಾಥ ವೀರ, ಪರಾಕ್ರಮವನ್ನು ಎತ್ತಿ ಹಿಡಿಯುವವ ರಘುನಾಥ, ಕರುಣಾಸಾಗರ ರಘುನಾಥ,
ಶರಣು ಬಂದವರಿಗೆ ಸುಂದರ ಮೂರ್ತಿಯವ, ಅನುಗ್ರಹಕಾರಕನಿದ್ದಾನೆ, ಸುಂದರತಮ ಕಾಮಧೇನು ಇದ್ದಾನೆ. ಈ ತೇಜಸ್ಸು ಸಂಪತ್ತವನ ಶರೀರದಲ್ಲಿದೆ, ನಿನ್ನ ದುಷ್ಟತನವನ್ನು ಬಿಡು ಅಂತ ಹೇಳ್ತಾನೆ. ಸೀತಾನಾರಿಗೆ ಇವನು ಚೆಲುವನಲ್ಲವೇ, ಸಮಸ್ತ ಗುಣಗಳಿಂದ ನಿನಗಿಂತಲೂ ಯುದ್ಧದಲ್ಲಿ ಸಮರ್ಥನ, ಸರ್ವಗುಣ ಸಂಪತ್ತ ಯುದ್ಧದಲ್ಲಿ ನಿನಗಿಂತ ವಿಕ್ರಮಿ ಇದ್ದಾನೆ ಅವ. ಧರ್ಮವಿದ್ದಲ್ಲಿ ಉತ್ತಮ ಧರ್ಮ ಒಲಿದು ಬರ್ತದೆ. ನಿನ್ನಲ್ಲಿ ಧರ್ಮ ಉಂಟ, ಧರ್ಮಮೂರ್ತಿ ನಿನ್ನಲ್ಲಿಗೆ ಬರ್ತಾನೆ. ನಿನ್ನಲ್ಲಿ ಅಧರ್ಮ ಉಂಟ, ಧರ್ಮಮೂರ್ತಿಯಿಂದ ನೀನು ನಾಶವಾಗಿ ಹೋಗ್ತಿ. ನೀನು ಅಧಾರ್ಮಿಕನು, ರಾಮ ಧಾರ್ಮಿಕನು. ಕಪಿಗಳು ಯುದ್ಧಕ್ಕೆ ಬಂದು ಒದಗಿದ್ದಾರೆ, ನಿನ್ನ ತಮ್ಮ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ. ಯಾವ ಧರ್ಮ ಉಂಟು ನಿನ್ನಲ್ಲಿ ಹೇಳು? ಯಾವ ಧರ್ಮವೂ ನಿನ್ನಲ್ಲಿ, ನಿನ್ನ ಧರ್ಮವೇ ವಿಭೀಷಣ ರೂಪದಲ್ಲಿ ಹೋಗಿದೆ. ಬ್ರಹ್ಮದೇವರ ಅನುಗ್ರಹ ವಿಭೀಷಣ ಕೇಳಿದ್ದ ಹಾಗೆ, ನನಗೆ ಸದಾ ಧರ್ಮದಲ್ಲಿ ಆಸಕ್ತಿ ಉಳ್ಳವನಾಗಿ, ಧರ್ಮೈಕ ದೃಷ್ಟಿ ಉಳ್ಳವನಾಗಿ ನನಗಿರಬೇಕು ಅಂತ ಕೇಳಿದ್ದು. ಹಾಗಾದ ಕಾರಣ ನೀನು ಅಲ್ಲ, ರಾಮನ ಪ್ರಧಾನ ಗುಣವನ್ನು ಹೇಳ್ತಾನೆ, ಕೇಳೋಣ. ಪರಸದಿಯರಿ ಪರಸತಿಯರಿ ರಾಮ ಭದ್ರಂ ಗರಸ ಕೇಳು ಸಹೋದರರು. ದುಶ್ಚರಿತ ವೀತನಲ ಅಣುದಜಾಂಶವೋ ಹೊದ್ದದಿದು ಸಿದ್ಧ. ದುಶ್ಚರಿತ ವೀತನಲನು ದಶಾಂಶವು ಹೊದ್ದದಿದು ಸಿದ್ಧ. ಸುರರಿಗೀತನು ಕಲ್ಪತರು ಭೂ ಸುರರಿಗೀತನು ದೇವಮಣಿ. ಕರ್ಪುರರಿಗೀತನು ಕಾಲ ಭೈರವನಗನಿ ನೋಡಿಂದ. ದೇವಮಣಿ ಸುರರಿಗೆ ಕರ್ಪುರರಿಗೀತನು ಕಾಲ ಭೈರವ ಕೇಳಿದ. ರಾಮಭದ್ರನಿರುವಂತಹ ಪರಮಗುಣ ಪರಸ್ತ್ರೀಯರಲ್ಲಿ ಅವನು ಒಡ ಹುಟ್ಟಿದವರ ಭಾವ ಹೊಂದಿದವನು. ಪರನಾರಿಯರನ್ನು ಅಕ್ಕ ತಂಗಿಯರಂತೆ ಕಾಣುತ್ತಾನೆ, ತಾಯಿ ತಂಗಿಯರಂತೆ ಕಾಣುತ್ತಾನೆ ರಾಮ. ನಿನಗಿರುವಂಥದ್ದು ಪರಸ್ತ್ರೀ ಮೋಹ ಅಂತ ಪ್ರತ್ಯೇಕವಾಗಿ ಹೇಳಲಿಲ್ಲ ಶೋಕ. ರಾವಣನಿಗೆ ಅರ್ಥ ಆಗಬೇಕು, ಅದವನ ಪ್ರಧಾನ ಗುಣ. ದೇವತೆಗಳಿವ ಕಲ್ಪವೃಕ್ಷ, ಇವನಲ್ಲಿ ಕೆಟ್ಟ ನಡತೆ ಒಂದಂಶ ಅಲ್ಲ, ಅಣುವಿನ ಧೂಳಿನ ಕಣದಷ್ಟು ಅವನ ಹತ್ರ ಕೆಟ್ಟ ನಡತೆ ಇಲ್ಲ. ಎಳ್ಳಿನ 7 ಭಾಗ ಅಂತ ನಾವು ಹೇಳೋದಿಲ್ಲ, ಹುಡುಕಿ ತೆಗಿಲಿಕ್ಕೆ ನಾವು ರಾಮನಲ್ಲಿ ಕೆಟ್ಟ ನಡತೆ ಇಲ್ಲ, ಕೆಟ್ಟ ಗುಣಗಳಿಲ್ಲ. ಅಂತಹ ಧವಳ ಚಾರಿತ್ರ್ಯ ಉಳ್ಳವನು ರಾಮ, ಸರ್ವಗುಣ ಪರಿಪೂರ್ಣನು ರಾಮ. ಇದು ಶುಕನ ಮಾತು, ಒಬ್ಬ ವಿವೇಕವಂತನ ಮಾತಿದು. ರಾಕ್ಷಸರಲ್ಲಿ ದೇವತೆಗಳಿಗೆ ಕಲ್ಪವೃಕ್ಷ, ಬ್ರಾಹ್ಮಣರಿಗೆ ಬೇಡಿದ್ದನ್ನು ಕೊಡುವ ಚಿಂತಾಮಣಿಯವ, ರಾಕ್ಷಸರಿಗೆ ಕಾಲಭೈರವ, ಮರೆ ಹೊಕ್ಕವರನ್ನು ರಕ್ಷಿಸುವವ ಇವ. ಜಗತ್ತಿನಲ್ಲಿ ಶರಣಾದರೆ ನಿರಿತಿಗೆ ದಿಕ್ಕಿನ ಒಡೆತನ ಕೊಟ್ಟಿದ್ದಾನೆ. ಬಲಶಾಲಿಯಾದಂತಹ ಬಲಿಗೆ ಅನುಗ್ರಹವಾಗಿ ರಸಾತಳದಲ್ಲಿ ನೆಲೆ ಕೊಟ್ಟಿದ್ದಾನೆ, ಪಾತಾಳದಲ್ಲಿ ಕೊಟ್ಟಿದ್ದಾನೆ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನಿಗೆ ವೈಷ್ಣವ ಲೋಕದ ಸಾರ್ವಭೌಮ ಪದವಿ ಕೊಟ್ಟಿದ್ದಾನೆ. ಹಿರಣ್ಯಕಶಿಪುವನ್ನು ತನ್ನ ಜಂಗೆಯ ಮೇಲೆ ಹಾಕಿದ್ದಾನೆ, ಎತ್ತಿ ಕೆಳಗೆ ಹಾಕಿದ್ದಲ್ಲವ. ಹಾಗಾದರೆ ಇವನ ಅನುಗ್ರಹಕಾರಕತ್ವ ಎಷ್ಟು. ಹಾಗಾದ ಕಾರಣ ದೇವತೆಗಳಿಗೆ ಅಮೃತವನ್ನು ಹಂಚುವ ಕೆಲಸ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ರಾಹುವನ್ನು ಪ್ರಾರ್ಥಿಸಿಕೊಂಡಾಗ, ಬೇಡಿಕೊಂಡಾಗ ಅವನಿಗೆ ಗ್ರಹರಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾನೆ. ರಾಹುವಿಗೆ ವದಾರ್ಹತೆ ಉಳ್ಳವನಿಗೆ ಸೂರ್ಯ ಚಂದ್ರರ ಜೊತೆಗೆ ಗ್ರಹದ ಪದವಿಯನ್ನು ಕೊಟ್ಟಿದ್ದಾನೆ. ಹೀಗೆ ಮೂರ್ಖರ ಮನೋಭಾವವನ್ನು ತ್ಯಜಿಸು. ಮಾತ್ರ ಅಲ್ಲ, ಈ ಕಾಲದಲ್ಲಿ ಅವ ಏನು ಮಾಡಿದ್ದಾನೆ ಅಂತ ಕೇಳಿದರೆ, ಕರದೂಷಣ ಮೊದಲಾದವರು ಏನು ಸಾಧಿಸಿದ್ದಾರೆ. ಸುಗ್ರೀವನು ರಾಮನ ಜೊತೆ ಸೇರಿ ಏನು ಹೋದ, ಕರದೂಷಣರು ರಾಮನ ವಿರೋಧಿಸಿ ಸತ್ರು. ಸುಗ್ರೀವ ರಾಮನಿಗೆ ಶರಣು ಬಂದು ಬದುಕಿದ, ಅವನಿಗೆ ರಾಜ್ಯ ಸಿಕ್ಕಿತು, ಕಳ್ಕೊಂಡ ಹೆಂಡತಿ ಸಿಕ್ಕಿತು. ರಾಮನನ್ನು ಗೌರವಿಸಿದ ವಾಲಿಗೆ ಮೋಕ್ಷ ಸಿಕ್ಕಿತು. ಹಾಗಾದರೆ ರಾಮನೇನು, ಅವ ಅನುಗ್ರಹಕಾರಕ. ಲಂಕಾಧಿಪತ್ಯನು ಅವನಿಗೆ ಕೊಡಲಿಲ್ವೇ? ಏನು ಮಾಡಿ ವಿಭೀಷಣ ಅವನಿಗೆ ಸಂಬಂಧಿಕನ? ಅವನ ಹೆಂಡತಿಯನ್ನು ಕದ್ದ ರಾವಣ ನಿನ್ನ ತಮ್ಮ ಅಲ್ಲೋ ವಿಭೀಷಣ? ಅವ ಹೋದರೆ, ಅವ ಶರಣಾದರೆ ಅವನಿಗೆ ಮುಂದಿನ ಲಂಕೆಯ ಪಟ್ಟಾಭಿಷೇಕ ಮಾಡ್ತಾನೆ ರಾಮ. ಸುಗ್ರೀವನಿಗೆ ಕಿಷ್ಕಿಂಧೆ ಎಂದು ಕೊಟ್ಟ, ಲಂಕೆಯನ್ನು ವಿಭೀಷಣನಿಗೆ ಕೊಡ್ತಾ ಇದ್ದಾರೆ. ರಾಮನಿಗೆ ಅಧಿಕಾರದ ಹಂಬಲ ಇಲ್ಲ, ಸಂಪತ್ತಿನ ಆಶೆ ಇಲ್ಲ, ಯಾವುದೂ ಇಲ್ಲ. ಆದರೆ ಅವನಲ್ಲಿರುವಂತಹದ್ದು ಯಾವುದು?
ಶರಣು ಬಂದವರನ್ನು ರಕ್ಷಿಸುವುದು. ಧಾರ್ಮಿಕನಿದ್ದಾನೆ. ವಾನರ ಸೇನಾ ಸಾಗರಕ್ಕೆ ಎಲ್ಲೇ ಇದೆಯೋ ನೋಡು. ಲೆಕ್ಕ ಹಿಡಿದರೆ ನಿನ್ನ ಬಳಿಯ ಸೈನ್ಯದ ಮೊತ್ತ ನಿನಗೆ ಸರಿಯೋ. ಯಾವುದೂ ಅಲ್ಲ ಈ ವಾನರರ ಸಂಖ್ಯೆ ಮುಂದೆ ನಿನ್ನದು ಎಂಥದ್ದು ಅಲ್ಲ. ಕದನ ಶೂರನೋ ನೀನು. ರಾಮನ ಮುಂದೆ ಯುದ್ಧ ಸಿದ್ಧತೆಯಲ್ಲಿ ಅವನ ಶೋಭಾಯಮಾನವಾಗಿ ಕಾಣುತ್ತದೆ ನೋಡು. ಹೀಗೆ ಬಹಳ ಬಗೆಯಲ್ಲಿ ಗುಪ್ತಚಾರನಾಗಿ ರಾಮನ ಎದುರಿನಲ್ಲಿ ನಿನ್ನ ಶೌರ್ಯ ಪರಾಕ್ರಮವನ್ನು ಹೊಗಳಿದಾಗ ರಾಮ ಚಿಂತಿತನಾದನೆ, ಕೋಪಗೊಂಡನೆ, ಕಾಂತಿಗೊಂದಿದ್ದೇನೆ. ನಾ ಹೊಗಳಿದ್ದೇನೆ ನಿನ್ನನ್ನು, ನಿನ್ನ ವಿಕ್ರಮವನ್ನು ಹೇಳಿದ್ದೇನೆ, ನಿನ್ನ ವರಬಲವನ್ನು ಹೇಳಿದ್ದೇನೆ, ನಿನ್ನ ಸಾಧ್ಯತೆಯನ್ನು ಹೇಳಿದ್ದೇನೆ, ಲಂಕೆ ಸರ್ವತೋಭದ್ರವಾಗಿದೆ ಅಂತ ನಾ ಹೇಳಿದ್ದೇನೆ. ಸೀತೆಯನ್ನು ಮರೆತು ಬಿಡು, ಯುದ್ಧದಲ್ಲಿ ಗೆಲ್ಲುವ ವಿಷಯ ಬಿಡು, ನೀನು ಹಿಂದೆ ಹೋಗು ಅಂತ ನಾನು ಹೇಳಿದ್ದೇನೆ. ಕಾಂತಿಗೊಂದಲಿಲ್ಲ, ಕೋಪಗೊಳ್ಳಲಿಲ್ಲ, ಚಿಂತಿತನಾಗಲಿಲ್ಲ, ಮನಸ್ಸಿನಲ್ಲಿ ವಿಕಾರ ಇಲ್ಲ. ಮತ್ತೆ ಪ್ರಸನ್ನ ವದನದಿಂದ ಇದ್ದ, ತಾಳ್ಮೆಯಿಂದ ಇದ್ದವ. ಪ್ರಭುವಿನನ್ನು ಹೊಗಳುವ ದೂತನು ರಾಜದೂತರಲ್ಲಿ ಅತಿಶ್ರೇಷ್ಠನು ಅಂತ ನನ್ನನ್ನು ಹೊಗಳಿದ. ಅವನಿಗೆ ಸಂತೋಷ ಆಯಿತು. ನನ್ನನ್ನು ಬೈದದ್ದಲ್ಲ, ಹೊಡೆದದ್ದಲ್ಲ. ಕಪಿಗಳು ನನ್ನನ್ನು ಹಿಡಿಯುವಾಗ ಬಂಧನ ಬಿಡಿ. ಅವ ಪ್ರಭು ಸೇವಕ, ಪ್ರಭುನಿಷ್ಠ. ಅವ ಹೇಳುತ್ತಿರುವುದು ಸರಿ ಇರಿ, ಅವನಿಗೆ ಹೊಡಿಬೇಡಿ ಅಂತ ನನಗೆ ಉಡುಗೊರೆ ಕಾಣಿಕೆ ಕೊಟ್ಟು ಕಳುಹಿಸಿದ್ದಾನೆ ಅಂತ ವಿವರಿಸ್ತಾನೆ. ಮುಂದೆ ಹೇಳೋಣ. ಹೋಗಲಂದಿನ ಮಾತು ಮಲೆತವರೇಗಿದರು ಕರದು ಜನಾದಿಗಳೀಗ ಸೇರಿದು ಕೆಟ್ಟನೇ ಸುಗ್ರೀವ ನೋಡವನ ಹೋಗು ಹೊಗೆ ಎಡೆಗೆಂದು ನೂಕಲು ಮೈ ಗುರುಗ ಕಂಡರಿಯದವನ ಅರಿಯದನಲೇ ಸಾಗಿ ಮನ್ನಿಸಿಕೊಡನಿ ಲಂಕೆಯ ರಸ ಲಂಕೆಯ ನರಸ ಕೀಳಿಲ್ದ ಆ ಶರಣಾದವರ ಶರಣಾಗತ ವತ್ಸಲ. ಮಾರೀಚ ಶರಣಾಗಿದ್ದ, ಯಜ್ಞ ಸಂರಕ್ಷಣೆಯ ಕಾಲಕ್ಕೆ ಬದುಕು ಕೊಟ್ಟಿದ್ದಾನೆ. ಯಾರ್ಯಾರು ಶರಣಾದರೋ ವಾಲಿಯು ಕೊನೆಯ ಗಳಿಗೆಯಲ್ಲಿ ನಿನ್ನ ಅನುಗ್ರಹ ಬೇಕು ಅಂತ ಪ್ರಾರ್ಥಿಸಿದ್ದಾನೆ. ರಾಮನಾಮದಿಂದ ಶಬರಿಯೋ, ಜಟಾಯುವೋ, ಸಂಪಾತಿಗೆ ರೆಕ್ಕೆ ಬಂದದ್ದೋ, ಹನುಮಂತನಿಗೆ ವಿವೇಕ ಮೂಡಿದ್ದೋ, ಇದನ್ನೆಲ್ಲ ನೆನಪಿಸ್ತಾರೆ. ರಾಮ ಎಷ್ಟು ಭೀತಿಕಾರಕ ಅಂತ ಕೇಳಿದರೆ, ನಿದ್ದೆ ಮಾಡುವಾಗ ಕನಸಿನಲ್ಲಿ ಮರಣವನ್ನು ಕಂಡವರು ತಕ್ಷಣ ಎದ್ದು ಕುಳಿತುಕೊಳ್ಳದೆ ಇರುತ್ತಾರೋ ಹೇಳು? ನಿದ್ರೆ ಮಾಡಿ ಕನಸಿನಲ್ಲಿ ಮರಣ ಬರ್ತದೆ, ಮೃತ್ಯು ಕಾಣ್ತದೆ, ಎಚ್ಚರ ಆಗುತ್ತದೆ, ಅವ ಮಂಚದಿಂದ ಕೆಳಗೆ ಬೀಳ್ತಾನೆ. ಇದಕ್ಕೆ ಸಮಾನವಾಯಿತು ನಿನ್ನ ರೀತಿ. ನಿನಗೆ ಕನವರಿಸ್ತಾ ಇದ್ದಿ ರಾಮನ ಬಗ್ಗೆ, ರಾಮನ ಪರಾಕ್ರಮದ ಬಗೆಗೆ. ನಿನಗೆ ಬುದ್ಧಿ ಹೇಳುವ ಹಿತಚಿಂತಕರು ಇಲ್ಲಿಲ್ಲದಾಯಿತು. ನಿನ್ನನ್ನು ಸಂತೋಷಪಡಿಸಲಿಕ್ಕೆ, ಖುಷಿಪಡಿಸಲಿಕ್ಕೆ ಹೇಳ್ತಿದ್ರಷ್ಟೇ, ಯಾರು ನಿನಗೆ ಹಿತವಾದದ್ದನ್ನು ಹೇಳ್ತಿರ್ಲಿಲ್ಲ. ಔಷಧಿ ತಿನ್ನುವ ಮೊದಲು ಕಹಿಯಾಗಿರ್ತದೆ ಪ್ರಭು. ಕಹಿಯಾಗಿದ್ದ ಔಷಧವೇ ರೋಗವನ್ನು ವಾಸಿ ಮಾಡುವುದು. ಸಿಹಿಯಾದ ಔಷಧ ಮತ್ತೊಂದು ರೋಗಕ್ಕೆ ನಾಂದಿ ಹಾಡುತ್ತದೆ. ರೋಗಿಗೆ ಔಷಧ ಪಥ್ಯವೇ. ರೋಗಿಗೆ ಔಷಧ ಕೊಡುವಾಗ ಖುಷಿಯಾಗುವುದಿಲ್ಲ, ಇದು ಕಹಿ ಬೇಡಾಡ್ತಾನೆ, ಸಿಹಿಯಾದದ್ದನ್ನು ಕೊಡಿ ಅಂತ. ಅದು ಇನ್ನೊಂದು ಕಾಯಿಲೆಗೆ ಕಾರಣವಾಗುತ್ತದೆ ಅಂತ ಹೇಳ್ತಾನೆ. ಆ ಕಾರಣದಿಂದ ಇಲ್ಲಿ ಅದನ್ನು ತಿಂದರೆ ಹೊಟ್ಟೆ ರೋಗ ಹೆಚ್ಚಾಗ್ತದೆ, ಈ ಮಾತು ಈ ರೀತಿ ಎಂದ ಶುಕ ಹೇಳ್ತಾನೆ. ಹರಿಯೊಡನೆ ಹಗೆತನ ಕೂಡದು, ಮಾರಿಯೊಡನೆ ಸರಸ ಕ್ಷೇಮವಲ್ಲ. ನೋಡಿ, ಇವ ಹರಿಯೊಡನೆ ಹಗೆತನ ಬೇಡ, ಮಾರಿಯ ಜೊತೆಗೆ ಸರಸ ಆಡುವುದು. ಮೃತ್ಯುವಿನ ಬಾಯಿಗೆ ಕೈ ಹಾಕುವುದು. ಜಿಂಕೆಯು ತೋಳನ್ನು ಕೊಂದು ಬದುಕಬಲ್ಲುದೇ, ಜಿಂಕೆಯ ತೋಳನನ್ನು ಕೊಲ್ಲುವುದಿಲ್ಲ, ತೋಳ ಜಿಂಕೆಯನ್ನು ಕೊಲ್ತದೆ. ರಾಮ ತೋಳನಂತೆ, ಜಿಂಕೆಯಂತೆ ನೀನು. ಅಂದರೆ ನೀನು ತೀರಾ ಬಡಕಲು. ರಾಮ ಅಸಾಮಾನ್ಯನಿದ್ದಾನೆ. ದಯಾನಿಧಿಯಾದಂತಹ ರಾಮಚಂದ್ರನ ಶರಣು ಹೋಗು, ಕೆಡಬೇಡ. ಶುಕಸಾರಣರು ಇಬ್ಬರು ರಾವಣನಿಗೆ ಧೈರ್ಯವನ್ನು ಹೇಳ್ತಾರೆ. ನೀನು ಶರಣಾಗುವುದಲ್ಲದೆ ಬೇರೆ ದಾರಿ ಇಲ್ಲ. ಅವಾಗ ರಾವಣ ಏನು ಮಾಡ್ತಾನೆ ಅಂತ ಕೇಳೋಣ. ಏಕೆ ನಿನಗೀ ಮಾತು ಮಾನವ ಕಾಕ ಕೋಡಗವಿಂದ ಹೊಗಳಿದ ನಾಕಳಿಗೆ ಹುಲಿ ಅಂಜುವುದೇ ಅವನರಿಯದಾದಿಯಲ ನೂಕಿ ನೋಡಲಿ ರಣದಲ ಅನಿಬರ ನಾಕ ನಿಳೆಯರ ಮಾಡದಿರೆ ಲೋಕೈಕ ವೀರ ನೆನಿಪ್ಪ ಬಿರುದನು ಹರಿದು ಬಿಸುಟೆಲ್ದ ಏಕೆ ನಿನಗೀ ಮಾತು. ಶುಕಸಾರಣರ ಮಾತು ರಾವಣನಿಗೆ ಪಥ್ಯವಾಗಲಿಲ್ಲ. ಏಕೆ ನಿಮಗೀ ಮಾತು? ವಿರೋಧಿಯನ್ನು ಹೊಗಳುವಂತಹದ್ದು ನನ್ನ ಮುಂದೆ. ರಾಮನನ್ನು ದೇವರು ಮಾಡ್ತಾ ಇದ್ದೀರಿ ನೀವು. ನೀಚ ಮಾನವನನ್ನು, ಕಪಿಗಳ ಹಿಂಡನ್ನು ಹೊಗಳುವುದು ಬಿಟ್ಟರೆ ನಿಮಗೆ ಬೇರೆ ಕೆಲಸ ಇಲ್ಲ.
ನಿಮಗೆ ಒಳಗೆ ಗರ್ಭದಲ್ಲಿ ಚಳಿ ಕೂತಿದೆ, ನಿಮಗೆ ಅಂಜಿಕೆ ಆಗಿದೆ, ನಿಮಗೆ ರಾವಣನಿಗೆ ಒಳಗಿಂದ ಭೀತಿ ಇದೆ. ಆ ಭೀತಿಯನ್ನು ತೋರಿಸಿಕೊಳ್ಳದೆ ಸಭೆಯಲ್ಲಿ ತನ್ನನ್ನು ಓಲೈಸುವ ಹಿಂಬಾಲಕರಿಗೆ ಧೈರ್ಯವನ್ನು ಹುಟ್ಟಿಸುವುದಕ್ಕೆ ತನ್ನ ಆಕ್ರಮಣ ಅನ್ನು ಅವ ಮತ್ತೆ ನೆನಪಿಸ್ತಾನೆ. ಹಸುವಿಗೆ ಹುಲಿ ಹೆದರುತ್ತದೋ? ಯಾರು ಹಸು ಯಾರು ಹುಲಿ ತಿಳ್ಕೊಳ್ಳಿ. ಸಾಮರ್ಥ್ಯವನ್ನು ತಿಳಿಯಲಾರದೆ ಹೋದೆಯಲ್ಲ, ನನ್ನ ಸಾಮರ್ಥ್ಯ ನನ್ನ ಮೇಲೆ ಬಿದ್ದು ನೋಡಲಿ, ಯುದ್ಧದಲ್ಲಿ ಅಷ್ಟೂ ಜನರನ್ನು ಸ್ವರ್ಗಕ್ಕೆ ಕಳುಹಿಸದಿದ್ದರೆ ಲೋಕೈಕ ವೀರ ಎಂಬ ನನ್ನ ಬಿರುದನ್ನು ಕಿತ್ತು ಬಿಸಾಡು ಅಂತ ಹೇಳ್ತಾನೆ. ಇವರಿಗೆಲ್ಲರಿಗೂ ಉತ್ತರ ಹೇಳಲಿಕ್ಕೆ ನಾನು ಸಾಕು, ನನ್ನ ಸಾಮರ್ಥ್ಯ ಸಾಕಾದೀತು ಅಂತ ಹೇಳ್ತಾನೆ. ಹೀಗೆ ಹಲ್ಲು ಮಸೆದು ಹೂಂಕಾರ ಮಾಡಿದನಂತೆ. ಒಳಗೆ ಭೀತಿ, ಒಳಗೆ ಆತಂಕ, ಅಧೈರ್ಯ ಉಂಟು. ಆದರೆ ಸಭೆಯವರನ್ನು ಹುಚ್ಚು ಕಟ್ಟಿಸಲಿಕ್ಕೆ ಇದು ನಾಯಕ ಮಾಡುವಂಥ ಕೆಲಸ. ಹಲ್ಲು ಮಸೆದು ಹೂಂಕಾರ ಮಾಡಿ ಆಗ ಆಕಾಶದಿಂದ ನಕ್ಷತ್ರಗಳು ಉರುಳಿತು. ಇದೆಲ್ಲ ಕವಿಯ ಹೊಗಳಿಕೆಗಳು, ಕವಿಯ ವೈಭವೀಕರಣ ಅಂತ ಹೆಸರು. ಆದರೆ ಕಪಿಗಳ ಸಮೂಹವು ನಡುಗಿತು ಅಂತ ಹೇಳ್ತಾರೆ. ಇಲ್ಲ, ಇದು ಯಾಕೆ? ವಿಭೀಷಣನ ಕಡೆಗೆ ರಾಮ ನೋಡಿದನಂತೆ. ಇದು ಬೊಬ್ಬೆ ಯಾಕೆ? ಗೊಂದಲ ಆಗ್ತಾ ಉಂಟಲ್ಲ, ಏನು ಆರ್ಭಟ ಕೇಳ್ತಾ ಉಂಟಲ್ಲ. ರಾಮ ಯಾವುದೇ ವಿಕಾರಗಳಿಗೆ ಒಳಗಾಗದೆ ಸಾವಧಾನದಿಂದ, ಸಾವಧಾನ ಚಿತ್ತದಿಂದ, ವಿವೇಕದಿಂದ ವಿಭೀಷಣನ ಹತ್ರ ಕೇಳ್ತಾನೆ ಮುಖ ತಿರುಗಿಸಿ. ಏನು ವಿಭೀಷಣ ಇದು? ಆ ಕಡೆಯಿಂದ ಬೊಬ್ಬೆ ಕೇಳ್ತಾ ಇದೆ, ಕಪಿಗಳೆಲ್ಲ ಅತ್ತಿತ್ಲಾಗಿ ಆತಂಕದಲ್ಲೆಲ್ಲ ಕಾಣ್ತದೆ, ಇದು ಏನಿದು ಅಂತ. ಇದಕ್ಕೆ ಸಮಾಧಾನವನ್ನು ಮುಂದಿನ ಸಂಚಿಕೆಯಲ್ಲಿ ವಿಭೀಷಣ ಏನು ಹೇಳ್ತಾನೆ ಅಂತ ಕೇಳೋಣ. ಹಾಗೆ 8ನೇ ಸಂಧಿ ಯುದ್ಧಕಾಂಡಕ್ಕೆ ಮಂಗಲವನ್ನು ಹಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ